ಕೂದಲು ಬೆಳೆಯುವ ಸ್ಟೆಮ್ ಸೆಲ್ಸ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ ಅದು ಇನ್ಯಾಕ್ಟಿವ್ ಆಗಿಬಿಟ್ಟಿರುತ್ತೆ, ಸುಮ್ಮನೆ ಇರುತ್ತೆ, ಅದೇನಿಲ್ಲ. ನೀವು ನೆಲ್ಲಿಕಾಯಿ ಯಾವಾಗ ಸೇವನೆ ಮಾಡ್ತೀವ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆ ಸ್ಟೆಮ್ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುವ ಶಕ್ತಿ ನೆಲ್ಲಿಕಾಯಿಗಿದೆ. ನಿಮ್ಮ ಚರ್ಮ ಚೆನ್ನಾಗಿರಬೇಕು ಅಂದರೆ ನೀವು ಕೊಲಾಜನ್ನ ಯುಕ್ತವಾದಂತಹ ಈ ಕ್ರೀಮ್ನ ಹಚ್ಕೊಳ್ಳಿ ಅಂತ, ಅದೆಲ್ಲ ಬೇಡ, ನೆಲ್ಲಿಕಾಯಿ ರಸನೇ ಹಚ್ಬೋದು ನಾವು. ಕೊಲಾಜನ್ ಇರೋದು ಇದರಲ್ಲೇ, ಕೊಲಾಜನ್ನ ಆ್ಯಕ್ಟಿವೇಟ್ ಮಾಡುತ್ತೆ ನೆಲ್ಲಿಕಾಯಿ ರಸ. ಸೊ ಪ್ರತಿದಿನ ಒಂದೊಂದು ನೆಲ್ಲಿಕಾಯಿ ತಿಂದರೆ ಸಾಕು. ದಿನ ಒಂದು ನೆಲ್ಲಿಕಾಯಿನ ಸೇವನೆ ಮಾಡಿದ್ರೆ ಆಯಿತು. ಈಗ ನಾವು ನೆಲ್ಲಿಕಾಯಿನ ಹೇಗೆ ತಿನ್ಬೋದು ಅಂತ? ಬೆಳಗ್ಗೆ ಸೇವನೆ ಮಾಡಿದ್ರೆ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ನಡೆಯುತ್ತೆ. ರಾತ್ರಿ ಊಟ ಆದಮೇಲೂ ಸೇವನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೇವನೆ ಮಾಡಿದ್ರೆ ಇನ್ಫ್ಲಮೇಷನ್ ಪಾತ್ವೇನ ಕಮ್ಮಿ ಮಾಡ್ತಾ ಬರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಈ ಒಂದು ವಿಭಾಗದ ಚೇರ್ಪರ್ಸನ್ ಆಗಿರುವಂಥ, ಉಪನ್ಯಾಸಕಿ ಆಗಿರುವಂಥ, ಸಂಶೋಧಕಿ ವಿಜ್ಞಾನಿ ಆಗಿರುವಂಥ ಪ್ರೊಫೆಸರ್ ಮಾಲಿನಿ ಸುತ್ತೂರು ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಆದರೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನೋಡುವಂಥ ಒಂದು ಕಾಯಿ, ಅದು ಭಾಳ ಸಲ ತಿನ್ನದೇ ಇರುವಂಥ ಕಾಯಿ, ಅದು ಯಾವುದಂದ್ರೆ ನೆಲ್ಲಿಕಾಯಿ ಮರದಲ್ಲಿಟ್ಟನೋ ಅನ್ನೋ ಹಾಡು ನೆನಪು ಬರುತ್ತೆ. ನಮ್ಮ ಪುನೀತ್ ರಾಜ್ಕುಮಾರ್ ಹಾಡಿರುವಂಥ ಹಾಡು. ಈ ನೆಲ್ಲಿಕಾಯಿನ ನಾವು ಚಿಕ್ಕವರಿಂದ ತಿಂತಿದ್ವಿ, ಯಾಕಂದ್ರೆ ನಮಗೆ ಬೇರೆ ತಿನ್ನಕ್ಕೆ ಇರ್ತಿರಲಿಲ್ಲ, ಅನಿವಾರ್ಯವಾಗಿ ಅದನ್ನು ತಿಂತಿದ್ವಿ. ಅದನ್ನು ಆಮೇಲೆ ಈ ಹುಣಸೆ ಬೀಜ, ಅಂದರೆ ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಲ್ಲ, ತುಂಬ ವೆರೈಟಿಗಳು ಸಿಗ್ತಿರ್ಲಿಲ್ಲ. ಬಟ್ ಅದು ತುಂಬ ಹುಳಿ, ಒಗರು, ಕಹಿ, ಆಮೇಲೆ ಅದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ. ತಿಂದು ಸಕ್ಕರೆ ತಿನ್ನೋದು, ಸಕ್ಕರೆ ಸಪ್ಪೆ ಅನಿಸೋದು, ಅದನ್ನು ತಿಂದು ಸಕ್ಕರೆ ತಿಂದರೆ ಅದೆಲ್ಲ ಮಾತಾಡ್ತಿದ್ವಿ. ಸೊ ಆ ಥರದ್ದೆಲ್ಲ ಇದೆ. ಬಟ್ ನೆಲ್ಲಿಕಾಯಿ ಅನ್ನೋದು, ನೆಲ್ಲಿಕಾಯಿ ಜ್ಯೂಸಿನ ಬಗ್ಗೆ, ನೆಲ್ಲಿಕಾಯಿ ಬಗ್ಗೆ, ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿದೆ ಜನರಿಗೆ. ಇದು ಒಳ್ಳೆಯದು ಅಂತ ಗೊತ್ತಿದೆ. ಆದರೆ ಹೇಗೆ ಒಳ್ಳೆಯದು, ಯಾಕೆ ಒಳ್ಳೆಯದು, ಮತ್ತು ಸ್ಪೆಸಿಫಿಕಲಿ ಏನು ಕಾರಣ, ಅಂದರೆ ಏನಿದೆ ಅದರಲ್ಲಿ ಅನ್ನೋದು ತುಂಬ ಜನರಿಗೆ ಗೊತ್ತಿದೆ. ಸೊ ಈಗ ನೀವು ಅದ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ ಒಂದಂತೂ ಖಾತ್ರಿ, ಅದು ತುಂಬ ಯೂಸ್ಫುಲ್ ಅಂತ. ಆದರೆ ಯಾಕೆ, ಹೇಗೆ ಯೂಸ್ಫುಲ್ ಅನ್ನೋದನ್ನು ಮೇಡಮ್ ಹೇಳಬೇಕು. ಸರ್, ಮೊದಲನೇದಾಗಿ ನೆಲ್ಲಿಕಾಯಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಈ ಆಯುರ್ವೇದ ತಜ್ಞರು ಎಲ್ಲ ಹೇಳ್ತಾರೆ, ನಿಮ್ಮ ಕೂದಲು ಉದುರುತ್ತಾ ಇದ್ದರೆ ನೆಲ್ಲಿಕಾಯಿ ಸೇವನೆ ಮಾಡಿ. ಆಮೇಲೆ ನಮ್ಮ ಇಮ್ಯುನಿಟಿಗೆ, ರೋಗ ಪ್ರತಿರೋಧಕ ಶಕ್ತಿಗೆ ನೆಲ್ಲಿಕಾಯಿ ಬಹಳ ಒಳ್ಳೆಯದು. ಮತ್ತು ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗಬೇಕು ಅಂದರೆ ನೆಲ್ಲಿಕಾಯಿ ಬಳಕೆ. ಇಷ್ಟೇ ಲೆವೆಲ್ಗೆ ಎಲ್ಲ ಮಾತಾಡ್ತಾರೆ ಹೊರತು ಇದು ಏನಕ್ಕೆ ಒಳಗಡೆ ಮಾಲಿಕ್ಯುಲರ್ ಲೆವೆಲಲ್ಲಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇತ್ತೀಚೆಗೆ ನಾನು ಬಹಳಷ್ಟು ಈ ಒಂದು ಕಾನ್ಫರೆನ್ಸ್ಗಳಿಗೆ, ಅಂತಾರಾಷ್ಟ್ರೀಯ ಒಂದು ವಿಚಾರ ಸಂಕಿರಣಗಳೆಲ್ಲ ಅಲ್ಲೆಲ್ಲ ಹೋದಾಗ ಬಹಳಷ್ಟು ಎಕ್ಸ್ಪರಿಮೆಂಟ್ಗಳನ್ನ ತೋರಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಇದರದ್ದು ಸೈಂಟಿಫಿಕ್ ನೇಮ್ನ ಹೇಳ್ಬಿಡ್ತಾರೆ. ಫೈಲ್ಯಾಂಥಸ್ ಇಂಬ್ಲಿಕಾ ಅನ್ನೋದು ಇದ್ರದ್ದು ಒಂದು ಸೈಂಟಿಫಿಕ್ ನೇಮ್. ಈಗ ನಮಗೆ, ನಾನು ಬಾಟ್ನಿ ಸ್ಟೂಡೆಂಟ್ ಅಲ್ಲ, ನನಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ ಫೈಲ್ಯಾಂಥಸ್ ಇಂಬ್ಲಿಕಾ ಅಂದರೆ ಏನು ಅಂತ ಗೊತ್ತಿರಲ್ಲ. ಬಹಳಷ್ಟು ಅದ್ರ ಬಗ್ಗೆ ಹೇಳ್ತಾರೆ. ನಾವು ಅಂದ್ಕೊಳ್ಳೋದು ಎಂಥ ಅದ್ಭುತವಾಗಿದೆ ಇದು ಏನಪ್ಪ ಇದು, ಇಷ್ಟೊಂದು ಶಕ್ತಿ ಇರೋ ಅಂಥದ್ದು ಇದು ಏನಿದೆ. ಅವರು ಅದನ್ನ ಪೌಡ್ರ್ ತೋರಿಸ್ಬಿಡ್ತಾರೆ. ಪೌಡರು, ಅದರದ್ದು ಡಿಕಾಕ್ಷನು ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಕೊನೆಗೆ ಇದೇನು ಸಾಮಾನ್ಯ, ನಾನು ಕೇಳ್ತೀನಿ ಸಾಮಾನ್ಯವಾಗಿ, ಈಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಇದ್ರ ಕಾಮನ್ ನೇಮ್ ಏನು ಅಂತ ಕೇಳಿದಾಗ, ಕಾಮನ್ ನೇಮ್ ಕೇಳಿದ್ರೆ ಅಯ್ಯೋ ನೆಲ್ಲಿಕಾಯಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರೆ ಇವರು. ಇಷ್ಟೊಂದು ಸಂಶೋಧನೆ, ತುಂಬ ಸಂಶೋಧನೆ ನಡೀತಾ ಇದೆ. ಭಾಳಷ್ಟು ಕ್ಯಾನ್ಸರ್ ಆಗಿರ್ಬೋದು, ಕೂದಲಿನ ಒಂದು ಗ್ರೋತ್ ಆಗಿರ್ಬೋದು, ಸ್ಕಿನ್ ಬಗ್ಗೆ, ಸ್ಕಿನ್ ತುಂಬ ಚೆನ್ನಾಗಿರಬೇಕು, ಹೃದಯದ ಆರೋಗ್ಯ ಆಗಿರ್ಬೋದು, ಈ ಥರದಕ್ಕೆ ಬಹಳಷ್ಟು ಇದಕ್ಕೆ ನ್ಯೂರೋ ಪ್ರೊಟೆಕ್ಷನ್, ಇದೆಲ್ಲದಕ್ಕೂ ನೆಲ್ಲಿಕಾಯಿ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಮತ್ತು ಬೇರೆ ಬೇರೆ ಇದರಲ್ಲಿ ನೆಲ್ಲಿಕಾಯಿಯ ಈ ಕೆಲವೊಂದು ಇದರಲ್ಲಿ ಬರುವಂಥ ರಾಸಾಯನಿಕಗಳಿದೆ, ಕೆಲವುದು ನೆಲ್ಲಿಕಾಯಿ ಒಳಗಡೆ ಇರೋಂಥದ್ದು, ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದರೆ ನೆಲ್ಲಿಕಾಯಿಯ ಬಗ್ಗೆ ಒಂದು ಸಂಪೂರ್ಣವಾಗಿ ಇಷ್ಟು ದಿನ ನೀವು ತಿಳ್ಕೊಂಡಿರೋದು ಒಂದು ಮಟ್ಟದಲ್ಲಿ ನೆಲ್ಲಿಕಾಯಿ ಬಹಳ ಒಳ್ಳೆಯದು ಅಂತ. ಆದರೆ ನೆಲ್ಲಿಕಾಯಿ ತಿಂದಾಗ, ಅಂದರೆ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು, ನೆಲ್ಲಿಕಾಯಿ ತಿನ್ನೋದೇ ಆಗಿರ್ಬೋದು, ಅಥವಾ ನೆಲ್ಲಿಕಾಯಿ ಪೌಡರ್ ಆಗಿರ್ಬೋದು, ಯಾವುದೇ ಒಂದು ಫಾರ್ಮಲ್ಲಿ ನೆಲ್ಲಿಕಾಯಿನ ನಾವು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ನಾವು ನೋಡೋದಾದರೆ,
ನೋಡೋದಾದರೆ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಅದು ಈ ಬಿಕ್ಕಿರಿ ನೆಲ್ಲಿಕಾಯಿ ಅಂತ ಬರುತ್ತೆ. 2 ಥರ ನೆಲ್ಲಿಕಾಯಿ ನಾವು ನೋಡಿದ್ದೀವಿ. ಬೆಟ್ಟದ ನೆಲ್ಲಿಕಾಯಿ ಅಂತಂದರೆ ದೊಡ್ಡದು ಫೈಲಾಂಥಸ್ ಇಂಬ್ಲಿಕಾ ಅಂತ ಕಹಿ ಇರುತ್ತೆ ನೋಡಿ, ತಿನ್ನಬೇಕಾದ್ರೆ ಕಹಿ ಕಹಿ ಒಗರು ಎಲ್ಲ ಇರುತ್ತೆ. ಆಮೇಲೆ ನೀರು ಕುಡಿದಾಗ ಸಿಹಿ ಥರ ಅನಿಸುತ್ತದು ಬೆಟ್ಟದ ನೆಲ್ಲಿಕಾಯಿ. ಅದು ಇನ್ನೊಂದು ಕಿರುನೆಲ್ಲಿಕಾಯಿ ಅಂತ ಬರುತ್ತೆ, ಅದು ಹುಳಿ ತುಂಬ ಜಾಸ್ತಿ, ಅದು ಕಹಿ ಇರಲ್ಲ. ಕಿರುನೆಲ್ಲಿಕಾಯಿನೂ ತಿಂತಾರೆ. ಬೆಟ್ಟದ ನೆಲ್ಲಿಕಾಯಿ ಈ ಕಿರುನೆಲ್ಲಿಕಾಯಿಗಿನ ಅತ್ಯಂತ ಶ್ರೇಷ್ಠವಾದದ್ದು. ಬಹಳಷ್ಟು ಈಗ ತುಳಸಿ ಪೂಜೆಲೆಲ್ಲ ನಾವು ಬಳಸ್ತೀವಲ್ಲ, ಅದು ಬೆಟ್ಟದ ನೆಲ್ಲಿಕಾಯಿ. ಅದು ಆಮೇಲೆ ಮೊರಬ್ಬ ಅಂತ ಮಾಡ್ತೀವಿ, ನೆಲ್ಲಿಕಾಯಿನ ಸಕ್ಕರೆ ಪಾಕದಲ್ಲೆಲ್ಲ ಹಾಕ್ತಾರಲ್ಲ, ಅದು ಬೆಟ್ಟದ ನೆಲ್ಲಿಕಾಯಲ್ಲಿ ಮಾಡೋ ಅಂಥದ್ದು. ಅದು ಈ ಕಿರುನೆಲ್ಲಿಕಾಯಿಗೆ ಹೋಲಿಸಿದ್ರೆ ಅತ್ಯಂತ ಶ್ರೇಷ್ಠವಾದದ್ದು. ಕಾರಣ ಇದರಲ್ಲಿ ಬಹಳಷ್ಟು ಒಳ್ಳೆಯ ರಾಸಾಯನಿಕಗಳಿದೆ ಮತ್ತು ಎಲ್ಲದಕ್ಕಿಂತ ಪ್ರಮುಖವಾಗಿ ವಿಟಮಿನ್ ಸಿ ಅತಿ ಹೆಚ್ಚು ಇರೋದು ನಿಮಗೆ ಈ ಬೆಟ್ಟದ ನೆಲ್ಲಿಕಾಯಿಲಿ ಅಂತ ಹೇಳ್ಬೋದು. ಆರೆಂಜ್ ಅದರಲ್ಲೆಲ್ಲ ಇರುತ್ತೆ, ಲೆಮನ್ನು ಆರೆಂಜು ಇದರಲ್ಲೆಲ್ಲ ಇರುತ್ತೆ, ನಿಂಬೆಹಣ್ಣು. ಬೆಟ್ಟದ ನೆಲ್ಲಿಕಾಯಿಲಿ ವಿಟಮಿನ್ ಸಿ ಇಂದ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಅದನ್ನು ನಾವು ನೋಡ್ತೀವಿ. ಇದರಲ್ಲಿರುವ ರಾಸಾಯನಿಕಗಳು ಯಾವುದು ಅಂತಂದರೆ ಇಂಬ್ಲಿಕಾ ಅನ್ನೋದು, ಇಂಬ್ಲಿಕಾ ಎ ಇಂಬ್ಲಿಕಾ ಬಿ ಅಂತ 2 ರಾಸಾಯನಿಕಗಳಿದೆ. ಅದು 2 ಆ್ಯಂಟಿ ಆಕ್ಸಿಡೆಂಟ್ಗಳದು. ಅಂದರೆ ದೇಹದಲ್ಲಿ ಏನೇ ಒಂದು ವಿಷ ಬಿಡುಗಡೆ ಆಗ್ತಾ ಇರೋದನ್ನು ಅದನ್ನು ನಲ್ಲಿಫೈ ಮಾಡೋದು, ಸ್ಕ್ಯಾವೆಂಜ್ ಅಂದರೆ ಅದನ್ನ ತೆಗೆದುಕೊಂಡು ಅದನ್ನು ನಾಶ ಮಾಡೋ ಅಂಥದ್ದು ಇಂಬ್ಲಿಕಾ ಎ ಮತ್ತು ಇಂಬ್ಲಿಕಾ ಬಿ ಅಂತ. ಈ ಥರ ಹೊರತಾಗಿ ಇಲಾಜಿಕ್ ಆ್ಯಸಿಡ್ ಅಂತ ಇದೆ, ಗ್ಯಾಲಿಕ್ ಆ್ಯಸಿಡ್ ಅಂತ ಇದೆ, ಫೀನಾಲ್ಸ್ ಇದೆ, ಫ್ಲೆವೆನಾಯ್ಡ್ಸ್ ಇದೆ. ಎಷ್ಟು ಚೆನ್ನಾಗಿ ಇದೆಲ್ಲ ಇದೆ ಅಂತಂದರೆ ಎಲ್ಲ ರಾಸಾಯನಿಕಗಳು ಒಂಥರ ಪ್ಯಾಕೇಜ್ ಥರ ನಮ್ಮ ದೇಹಕ್ಕೆ ಅವು ಹೋದಾಗದು ತಲೆಯಿಂದ ಕಾಲುವರೆಗೆ ಏನೇನು ತೊಂದರೆಗಳಿರುತ್ತೆ ಎಲ್ಲ ತೊಂದರೆಗಳನ್ನು ಸರಿ ಮಾಡುವಂತಹ ಶಕ್ತಿಯನ್ನು ಈ ರಾಸಾಯನಿಕಗಳು ಹೊಂದಿವೆ. ಹಾಗಾದರೆ ಈ ರಾಸಾಯನಿಕಗಳ ಪ್ರಮುಖ ಕೆಲಸ ಇಂಬ್ಲಿಕಾ ಎ ಮತ್ತು ಇಂಬ್ಲಿಕಾ ಬಿ ವೆರಿ ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾನು ಹೇಳಿದೆ. ಅದು ಏನು ಮಾಡುತ್ತೆ ಅಂತಂದರೆ, ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ, ನಮ್ಮ ದೇಹದಲ್ಲಿ ನಮ್ಮ ಚಯಾಪಚಯ ಕ್ರಿಯೆ ಅಂದರೆ ಉಸಿರಾಡೋದು, ಡೈಜೆಷನ್ನು ಎಲ್ಲ ಮತ್ತು ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕಲ್ಲ ದೇಹದಲ್ಲಿ, ಈ ಸಂದರ್ಭದಲ್ಲಿ ಒಂದು ಪ್ರಮಾಣದಲ್ಲಿ ಸ್ವಲ್ಪ ವಿಷಗಳು ಬಿಡುಗಡೆಯಾಗುತ್ತೆ. ಅದನ್ನು ನಾವು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಕರಿತೀವಿ. ಇದು ದೇಹದ ಒಳಗಡೆನೂ ಬಿಡುಗಡೆಯಾಗುತ್ತೆ. ಹೊರಗಡೆಯಿಂದ ನಾವು ಸೇವಿಸುವ ಜಂಕ್ ಆಹಾರ ಆಗಿರ್ಬೋದು, ಆಮೇಲೆ ಸಾಫ್ಟ್ ಡ್ರಿಂಕ್ಸ್ಗಳಾಗಿರ್ಬೋದು, ಈ ಥರದ್ರಿಂದನೂ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ದೇಹಕ್ಕೆ ಅದರದೇ ಆದ ಡಿಫೆನ್ಸಿವ್ ಮೆಕ್ಯಾನಿಸಮ್ ಇದೆ. ದೇಹ ಅಂತ ಹೇಳ್ತೀನಲ್ಲ, ಒಂದು ಅದ್ಭುತ, ಅದು ಮನುಷ್ಯನೇ ಒಂದು ಅದ್ಭುತ. ಅದರ ಬಗ್ಗೆ ನಾವು ಎಷ್ಟು ಡೆಪ್ತಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ ನೀವು ನೋಡ್ತಾ ಹೋದರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಈ ಥರ ಒಳಗಡೆ ವ್ಯವಸ್ಥೆ ಇದೆಯಾ, ಈ ಥರ ಒಂದು ಸಿಸ್ಟಮ್ ಇದೆಯಾ, ಇದನ್ನೆಲ್ಲ ನಿರ್ವಿಷಯುಕ್ತ ಮಾಡೋಕ್ಕೆ ದೇಹದ ಒಳಗಡೆ ಕೆಲವೊಂದು ಕಿಣ್ವಗಳಿದೆ. ಸೂಪರ್ ಆಕ್ಸೈಡ್ ಡಿಸ್ಮಿಟೇಸ್, ಕೆಟಲೇಸ್ ಅಂತೆಲ್ಲ ಇದೆ. ಅದರ ಜೊತೆಯಲ್ಲಿ ಈ ಇಂಬ್ಲಿಕಾನ್ ಎ ಮತ್ತು ಬಿ ಇದೆಯಲ್ಲ, ಅದು ಸೇರ್ಪಡೆಯಾದರೆ ದೇಹಕ್ಕೆ ಇನ್ನೂ ಶಕ್ತಿ ಕೊಡುತ್ತೆ. ದೇಹದಲ್ಲಿರುವ ಎಲ್ಲ ಏನು ವಿಷಗಳು ಬಿಡುಗಡೆಯಾಗುತ್ತೆ ಎಲ್ಲದನ್ನು ನಿಷ್ಕ್ರಿಯಗೊಳಿಸೋದ್ರಿಂದ ನಮ್ಮ DNA ಪ್ರೊಟೆಕ್ಷನ್ ಸಿಗುತ್ತೆ. DNA ಯಾವಾಗಲೂ ಪ್ರೊಟೆಕ್ಷನ್ ಇರಬೇಕು. ನಮ್ಮ ದೇಹದ ಒಳಗಡೆ ಇರುವ ಪ್ರೋಟೀನ್ಗಳಿಗೆ ಏನೂ ತೊಂದರೆ ಆಗಲ್ಲ, ಲಿಪಿಡ್ಗಳಿಗೆ ತೊಂದರೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ದೇಹ ಆರೋಗ್ಯಕರವಾಗಿ ಇರುವುದನ್ನು ನಾವು ನೋಡ್ಬೋದು. ಇದು ಬಹಳ ಮುಖ್ಯವಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರೆದೆ. ಇದರ ಹೊರತಾಗಿ ನ್ಯೂರೋ ಪ್ರೊಟೆಕ್ಷನ್ ಅಂತ ಕರಿತೀವಿ. ಅದಕ್ಕೆ ನೋಡಿ, ಮಕ್ಕಳಿಗೆ ಮೊದಲೆಲ್ಲ ನಾವು ಇವಾಗಿನ ಥರ ವಾಲ್ನಟ್ ತಿನ್ನೋದು, ಬಾದಾಮಿ ಎಲ್ಲಿ ಸಿಗ್ತಿತ್ತು ಅವಾಗೆಲ್ಲ ಬಾದಾಮಿ ಅಂದರೆ ಶ್ರೀಮಂತರ ಒಂದು ಇದು. ಇವಾಗ ಎಲ್ಲರಿಗೂ ಬಾದಾಮಿ ಅನ್ನೋದು ಎಲ್ಲರಿಗೂ ಆಕ್ಸೆಸಬಲ್ ಇದೆ, ಎಲ್ಲ ತಗೊಂತಾರೆ. ಒಂದು ಉತ್ತತ್ತಿ ಸಿಗಬೇಕಾದ್ರೆ 1-2 ತಿಂಗಳಿಗೆ ಒಂದು ಅವಾಗ ನಮಗೆ ಸಿಗ್ತಾ ಇದ್ದಿದ್ದು ಸೀಬೆಕಾಯಿ, ನೆಲ್ಲಿಕಾಯಿ, ಹುಣಸೆಕಾಯಿ ಈ ಥರದ್ದೇ. ಬಟ್ ಇದರಲ್ಲೇನೆ ಅದರಷ್ಟೇ ಅದಕ್ಕಿಂತ ಒಳ್ಳೆ ಅಂಶಗಳು ನಮಗೆ ಸಿಗ್ತಾ ಇತ್ತು. ಬಾಲ್ಯದಲ್ಲಿ ಸೀಬೆಕಾಯಿ ತಿಂತಿದ್ವು, ಕಿತ್ತಳೆ ಹಣ್ಣು ಅಲ್ಲೆಲ್ಲ ಸ್ಕೂಲ್ ಹತ್ರ 1 ಪೈಸಾ 2 ಪೈಸಾ ಅಂತೇಳಿ ಅದು ಹುಳಿ ಕಿತ್ತಳೆ ಹಣ್ಣು, ಅದನ್ನ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಕೊಡೋರು. ನೆಲ್ಲಿಕಾಯಿನ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಡೋರು. ಎಷ್ಟು ಚೆನ್ನಾಗಿರ್ತಿತ್ತು, ಆರೋಗ್ಯಕ್ಕೂ ಪೂರಕ. ಇದು ನಮ್ಮ ಮೆದುಳನ್ನು ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ. ಕಾರಣ ಏನಂತಂದರೆ ಫ್ಲೆವಿನಾಯ್ಡ್ಸ್ಗಳಿದೆ ಇದರಲ್ಲಿ, ಫ್ಲೆವಿನಾಯ್ಡ್ಸ್ಗಳು ಅಂತ ಹೇಳಿದೆ. ಎಲಾಜಿಕ್ ಆ್ಯಸಿಡು, ಗ್ಯಾಲಿಕ್ ಆ್ಯಸಿಡ್ ಎಲ್ಲ ಇದೆಯಲ್ಲ, ಇದು ನಮ್ಮ ಮೆದುಳನ್ನು ರಕ್ಷಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದೇನು ಮಾಡುತ್ತೆ ಅಂದರೆ BDNF ಅಂತ ಒಂದು ಪೆಪ್ಟೈಡ್ ಇದೆ, ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವಂಥ ಒಂದು ಪ್ರೋಟೀನ್. ಅದನ್ನು ಬಿಡುಗಡೆ ಮಾಡುವ ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ ರಾಸಾಯನಿಕಗಳೇನಿದೆ ಆ ಜೀನ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅನ್ನೋದು ಬಿಡುಗಡೆಯಾಗುತ್ತೆ. ಅದು ಹೆಂಗೆ ಅಂದರೆ ನ್ಯೂಟ್ರಿಷನ್ ಥರ ನಮ್ಮ ನರಕೋಶಗಳಿಗೆ ಸಪ್ಲಿಮೆಂಟ್. ಅದು ಹೆಚ್ಚು ಬಿಡುಗಡೆ ಆದಂಗೆ ನರಕೋಶಗಳು ತುಂಬ ಆರೋಗ್ಯವಾಗಿರುತ್ತೆ.
ನರಕೋಶ ಅಂದ್ರೆ ಮೆದುಳಲ್ಲಿ ನ್ಯೂರಾನ್ಸ್ಗಳು ನಮ್ಮ ಮೆದುಳಿನಲ್ಲಿ ಇದೆಯಲ್ಲ ಅದು ನ್ಯೂರಾನ್ಗಳು, ಅದನ್ನು ನರಕೋಶ ಅಂತ ಕರಿತೀವಿ. ಬೇರೆ ಬೇರೆ ಅದು ಜೀವಕೋಶನೇ, ಅದು ಮೆದುಳಿನಿಂದ ನರಕೋಶ ಅಂತೀವಿ. ಅದು ಹೃದಯದಲ್ಲಿದ್ದರೆ ಅದನ್ನು ಕಾರ್ಡಿಯಾಕ್ ಮಯೋಸೈಡ್ಸ್ ಅಂತೀವಿ. ಅಂದರೆ ಎಲ್ಲೆಲ್ಲಿರುತ್ತೆ ಸುಮ್ಮನೆ ಆ ಹೆಸರುಗಳನ್ನು ನಾವು ಕೊಟ್ಟಿರೋ ಅಂಥದ್ದು. ಹಾಗಾಗಿ ಇದನ್ನು ಯಾವಾಗ ತಿಂತೀವಿ, ಮೆಮೊರಿ ಚೆನ್ನಾಗಿರುತ್ತೆ. BDNF ಅಂತ ಹೇಳಿದ್ನಲ್ಲ, ಬ್ರೈನ್ ಡಿರೈವ್ ಟ್ರಾಪಿಕ್ ಫ್ಯಾಕ್ಟರ್ ಅನ್ನೋದು ಅದು ಒಂಥರ ಕಾಪಾಡೋ ಅಂಥದ್ದು, ಆ ನರಕೋಶಗಳನ್ನು ತುಂಬ ಚೆನ್ನಾಗಿ ಆರೋಗ್ಯಯುತವಾಗಿ ಕಾಪಾಡೋ ಅಂಥದ್ದು. ಹಾಗಾಗಿ ಇದೇನು ಮಾಡುತ್ತೆ, ಈ ಟ್ರಾಪಿಕ್ ಫ್ಯಾಕ್ಟರ್ಗಳು, ಬಹಳಷ್ಟು ಟ್ರಾಪಿಕ್ ಫ್ಯಾಕ್ಟರ್ಗಳು ಬಿಡುಗಡೆ ಆಗೋ ಥರ ಈ ಒಂದು ಎಲಾಜಿಕ್ ಆ್ಯಸಿಡು, ಗ್ಯಾಲಿಕ್ ಆ್ಯಸಿಡು, ಫ್ಲಾವೆನಾಯ್ಡ್ಸ್ಗಳು ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಮೆದುಳು ಚೆನ್ನಾಗಿರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ಕಲಿಕೆ ಚೆನ್ನಾಗಿರುತ್ತೆ. ಆಮೇಲೆ ರಿಸೀವಿಂಗ್ ಕೆಪಾಸಿಟಿ, ಶಾರ್ಪ್ನೆಸ್ ಅಂತೆಲ್ಲ ಅಂತೀವಲ್ಲ, ಇದೆಲ್ಲ ನೋಡಿ ನಮಗೆ ಗೊತ್ತಿರಲ್ಲ. ನಾವು ಭಾಳಷ್ಟು ನೆಲ್ಲಿಕಾಯಿ, ನನಗಂತೂ ನೆಲ್ಲಿಕಾಯಿ ಉಪ್ಪು ಖಾರ ಹಾಕ್ಕೊಳ್ಳೋದು, ಕಹಿ ಇರುತ್ತೆ, ಒಗ್ರಿರುತ್ತೆ, ಆದರೂ ರುಚಿ ಅದು. ಆಮೇಲೆ ಅದ್ರದ್ದು ಉಪ್ಪಿನಕಾಯಿಗಳು ಹಾಗೇನು ಹಸಿನೂ ತಿಂತಿದ್ವು, ಉಪ್ಪಿನಕಾಯಿ ತಿಂತಿದ್ವು, ಮೊರಬ್ಬ ಅಂತ ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕ್ತಾರೆ. ಆಮೇಲೆ ತಂಬುಳಿ ಅಂತೆಲ್ಲ ಮಾಡ್ತಾರೆ ನೆಲ್ಲಿಕಾಯಿಲಿ, ಇದು ಮೊಸರು ಬಜ್ಜಿ ಅಂತ ನಾವು ಮಾಡ್ತೀವಲ್ಲ, ಆ ಥರ ತಂಬುಳಿ ಅಂತ ಮಾಡ್ತಾರೆ. ಅಯ್ಯೋ ತುಂಬ ಆರೋಗ್ಯಕರ. ಅವೆಲ್ಲ ನೋಡಿ ನಮ್ಮ ಜನ ಮರ್ತು ಬಿಡ್ತಾ ಇದ್ದಾರೆ. ಈಗೆಲ್ಲ ಏನೂ ಇಲ್ಲ, ಈಗ ಪಿಜ್ಜಾ ಬರ್ಗರ್ ಈ ಥರದ್ದು ಆರೋಗ್ಯ ಹಾಳು ಮಾಡ್ಕೊಳ್ಳೋದನ್ನೇ ನಾವು ತಿಂತಾ ಇದ್ದೀವಿ ಹೊರತು, ಈ ಬೇಸಿಗೆ ಸಂದರ್ಭದಲ್ಲಿ ತಂಬುಳಿಗಳೆಲ್ಲ ಮಾಡ್ತಾರೆ, ಈ ಬೂದ್ಗಂಬಳಕಾಯಲ್ಲಿ ಮಾಡ್ತಾರೆ, ಈ ನೆಲ್ಲಿಕಾಯಲ್ಲಿ ಮಾಡ್ತಾರೆ, ಕಾಯಿಗಳಲ್ಲೆಲ್ಲ ಮಾಡ್ತಾರೆ ತುಂಬ, ಮತ್ತು ಮಾವಿನಕಾಯಲ್ಲೂ ಮಾಡ್ತಾರೆ. ಎಷ್ಟು ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಪೂರಕ, ರುಚಿ ಇರುತ್ತೆ, ದೇಹಕ್ಕೆ ತಂಪಾಗುತ್ತೆ, ಎಷ್ಟು ನಮ್ಮ ಆರೋಗ್ಯನ ಅದ್ಭುತವಾಗಿ ಕಾಪಾಡೋ ಅಂಥದ್ದು. ಇದರ ಹೊರತಾಗಿ ಇದು ಆ್ಯಂಟಿ ಡಯಾಬಿಟಿಕ್ ಅಂತ ಅಂತೀವಿ. ಅಂದರೆ ಈಗ ಮಧುಮೇಹಿಗಳು ಯಾರಿರ್ತಾರೆ ಅವರಿಗೆ ನೆಲ್ಲಿಕಾಯಿನ ಜ್ಯೂಸ್ನ ಕುಡೀರಿ ಅಂತ ಹೇಳ್ತಾರೆ. ಹಾಗಲಕಾಯ್ದು ನೆಲ್ಲಿಕಾಯಿ ಅಂದರೆ ತುಂಬ ಜಾಸ್ತಿ ಅಲ್ಲ, ಅದು ಒಂದು ಪ್ರಮಾಣ ಇದೆ, 15 ml, 10ರಿಂದ 15 ml. ಅಂದರೆ ಈಗ ನೀವೊಂದು ಕಾಫ್ ಸಿರಫ್ದು ಒಂದು ಇದಿರುತ್ತೆ, ಮೇಲೆ ಒಂದು ಕಪ್ ಇರುತ್ತಲ್ಲ ಮೆಜರಿಂಗು, ಅಷ್ಟು ಮಾತ್ರ ಅದನ್ನು ನೀರಿಗೆ ಹಾಕ್ಕೊಂಡು ಕುಡಿಯೋಂಥದ್ದು. ಒಗ್ಗೊಗ್ರೆ ಇರುತ್ತೆ, ಬಟ್ ತುಂಬ ಒಳ್ಳೆಯದು, ಆ್ಯಂಟಿ ಡಯಾಬಿಟಿಕ್. ಆದರೆ ನಾವು ತುಂಬ ಮೆಡಿಕೇಷನ್ ಎಲ್ಲ ತಗೊಂಡಾಗ ಸ್ವಲ್ಪ ಇದು ಕುಡಿದಾಗ ಶುಗರ್ ಲೆವೆಲು ತುಂಬ ಡೌನ್ ಆಗಿಬಿಡುತ್ತೆ. ನೋಡ್ಕೊಂಡು ಸ್ವಲ್ಪ ಮಾನಿಟ್ರ್ ಮಾಡ್ಕೊಂಡು ಮಾಡಬೇಕು. ಈಗ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅಂತ ಜಾಸ್ತಿ ಮಾಡ್ತಾ ಬಂದರೆ ತೊಂದರೆ ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ನಮ್ಮ ದೇಹ ಸ್ಥಿತಿ, ಏಕೆಂದರೆ ಪ್ರತಿಯೊಬ್ಬರ ದೇಹ ಸ್ಥಿತಿನೂ ಸ್ವಲ್ಪ ಬದಲಾವಣೆಗಳಿರುತ್ತೆ, ಒಬ್ಬರ ಥರ ಒಬ್ರಿಗಿರೋದಿಲ್ಲ. ಹಾಗಾಗಿ ಯಾವುದೇ ಆಗಲಿ ನಾವು ಅಪ್ಲೈ ಮಾಡಬೇಕಾದ್ರೆ ನಮ್ಮ ದೇಹ ಸ್ಥಿತಿನ ನೋಡ್ಕೊಂಡು ಸ್ವಲ್ಪ ತಗೊಂಡಾಗ ಏನಾದ್ರು ಸ್ವಲ್ಪ ಶುಗರ್ ಲೆವೆಲ್ ಡೌನ್ ಅಂತ ಅನಿಸೋದ್ರೆ ಆ ಒಂದು ಕ್ವಾಂಟಿಟಿನ ನಾವು ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಇವೆಲ್ಲ ಸ್ವಯಂ ನಾವೇ ನಮ್ಮ ದೇಹದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನು ಮಾನಿಟರ್ ಮಾಡ್ತಾ ಬರೋಂಥದ್ದು. ಇದು ಏನು ಮಾಡುತ್ತೆ ಅಂತಂದರೆ, ಇದನ್ನು ನಾವು ಸೇವನೆ ಮಾಡಿದಾಗ ಮೊದಲನೇದಾಗಿ LDL ಆಕ್ಸಿಡೇಷನ್ ಅಂತ ಒಂದು ಅಂತೀವಿ. ಆ LDL ಆಕ್ಸಿಡೇಷನ್ನ ಕಡಿಮೆ ಮಾಡುತ್ತೆ. AMPK ಪಾತ್ವೆ ಅಂತ ಒಂದು ಮಾಲಿಕ್ಯುಲರ್ ಪಾತ್ವೆ ಇದೆ ನಮ್ಮ ದೇಹದಲ್ಲಿ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡಿದಾಗ ನಮ್ಮ ಜೀವಕೋಶಗಳಿದೆಯಲ್ಲ ಅದು ಈ ಗ್ಲೂಕೋಸನ್ನು ತಗೊಂಡಾಗ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ. ಜೀವಕೋಶಗಳು ತಗೋಬೇಕು, ಈ ಗ್ಲುಕೋಸ್ನ ತಗೋಬೇಕು, ಒಳಗಡೆ ತಗೊಂಡಾಗ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ, ಜೀವಕೋಶ ಯಾವಾಗ ಸಕ್ಕರೆ ಗ್ಲುಕೋಸ್ನ ತಗೊಳ್ಳೋದಿಲ್ಲ, ರಕ್ತದಲ್ಲಿ ಸಕ್ಕರೆ ಹಾಗೆ ಇರುತ್ತೆ, ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಆಮೇಲೆ ಕಣ್ಣಿಗೆ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಜಾಸ್ತಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ. ಅದೇ ಜೀವಕೋಶಗಳು ತಗೊಂಡ್ರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಬರುತ್ತೆ. ಹಾಗಾಗಿ ಈ AMPK ಪಾತ್ವೆ ಒಂದು ಆ್ಯಕ್ಟಿವೇಟ್ ಆಯಿತು. ಇದರ ಜೊತೆಗೆ ಗಲ್ಟ್ ಅಂತ GLUT1 ಅಂತ ಒಂದು ಗಲ್ಟ್ ಅಂತ ಒಂದು ಎನ್ಸೈಮ್ ಇದೆ. ಅದರ ಕೆಲಸ ಏನು ಅಂತಂದರೆ, ಒನ್ಸ್ ಅಗೇನು ಹೆಕ್ಸಾಕೈನೇಸು ಆಮೇಲೆ ಪೈರುವೇಟ್ ಕೈನೇಸ್ ಅಂತ 2 ಕೈನೇಸ್ಗಳಿದೆ. ಈ ಕೈನೇಸ್ಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅದು ಈ ಜೀವಕೋಶಗಳು ಏನಿದೆ ಅದು ಸಕ್ಕರೆಯನ್ನು ಹೀರ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂದರೆ, ಡಯಾಬಿಟಿಕ್ ಇರೋರಿಗೆ ನೆಲ್ಲಿಕಾಯ್ದು ಜ್ಯೂಸ್ನ ತಗೊಳ್ಳಿ. ನೀವು ನೆಲ್ಲಿಕಾಯಿನ ಎಲ್ಲಾದರೂ ಒಂದು ಕಡೆ ಬಳಕೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ಒಂದು ಸಕ್ಕರೆಯ ಪ್ರಮಾಣ ಏನಿರುತ್ತೆ, ಒಂದು ಸ್ವಲ್ಪ ಅಲ್ಲಿ ಏನೇನೋ ತಿಂದ್ಬಿಡ್ತೀವಲ್ವ ಒಂದೊಂದು ಸಲ, ಆವಾಗ ಇದನ್ನು ತಗೊಂಡಾಗ ಏನಾಗುತ್ತೆ, ಅಲ್ಲಿಗಲ್ಲಿಗೆ ಆ ಲೆವೆಲ್ಲು ಸರಿಯಾಗ್ತಾ ಬರುತ್ತೆ. ಇದರ ಹೊರತಾಗಿ ಹೃದಯದ ಒಂದು ಆರೋಗ್ಯ ಸರ್, ಇವೆಲ್ಲ ಹೇಗೆ ಅಂತಂದ್ರೆ, ನಾನು ಹೇಳ್ತಾ ಹೋದರೆ ಮೇಡಮ್ ಏನಾರು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಅಂತ ನೀವೇನು
ಅನ್ಕೋದು. ಏಕೆಂದರೆ ಅಷ್ಟೊಂದು ಪ್ರಯೋಜನ ಇದೆ. ಖಂಡಿತವಾಗ್ಲೂ ಇವೆಲ್ಲ ಸಂಶೋಧನೆಗಳಿಂದ ಪ್ರೂವ್ ಆಗಿ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಸಂಶೋಧನೆ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ನಮಗೆ ನಾವು ತಗೊಂತೀವಲ್ಲ, ಈಗ ಸಕ್ಕರೆಯ ಪ್ರಮಾಣನ ಮಾಡ್ರೇಟ್ ಮಾಡೋಕ್ಕೆ ಇದನ್ನು ತಗೊಳ್ಳಿ ಅಂತಾರಲ್ಲ, ಅದರಲ್ಲಿ ಇದೆಲ್ಲ ಹಾಕಿರ್ತಾರೆ. ಈ ನೆಲ್ಲಿಕಾಯಿ ಆಗಿರ್ಬೋದು, ಬೇರೆ ಬೇರೆ, ಮತ್ತು ತುಂಬ ಸ್ಟ್ರೆಸ್ ಇದ್ದಾಗ ಅಶ್ವಗಂಧ, ಇದರದ್ದೆಲ್ಲ ಕೆಲವು ಅಡ್ಯಾಪ್ಟೋಜನ್ಗಳೆಲ್ಲ ಇವು. ಅಡ್ಯಾಪ್ಟೋಜನ್ ಅಂದರೆ ನಮಗೆ ಸ್ಟ್ರೆಸ್ ಹೆಚ್ಚಾಗದಿದ್ದ ಹಾಗೆ ತಡೆಯುವಂಥದ್ದು, ಇದೆಲ್ಲದನ್ನು ಹಾಕಿರ್ತಾರೆ. ಹಾಗಾಗಿ ಅವು ಚೆನ್ನಾಗಿ ವರ್ಕ್ ಆಗೋದು. ಬಟ್ ನಮಗೆ ಗೊತ್ತಿಲ್ಲ, ಅಯ್ಯೋ ಇದೇನು ನೆಲ್ಲಿಕಾಯಿ, ಇದರಿಂದ ಇಷ್ಟೊಂದು ಪ್ರಯೋಜನ ಇದೆಯಾ, ಸುಮ್ಮನೆ ಏನಾದ್ರು ಹೇಳ್ತಿದ್ದಾರಾ ಅಂದರೆ ಸುಮ್ಮನೆ ಖಂಡಿತ ಅಲ್ಲ. ಇದೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಅಂತಹದ್ದು. ಆಮೇಲೆ ಹೃದಯದ ಮೇಲೆ ಯಾವ ಥರ ಅಂದರೆ ಇಲ್ಲೂ ಸಹ LDL ಆಕ್ಸಿಡೇಷನ್ ಅದು ಆಗದೇ ಇದ್ದ ಹಾಗೆ ತಡೆಯುತ್ತೆ. ಅದರ ಜೊತೆಯಲ್ಲಿ ಈ ನೈಟ್ರಿಕ್ ಆಕ್ಸೈಡ್ ಅಂತ ಭಾಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಈ ನೈಟ್ರಿಕ್ ಆಕ್ಸೈಡ್ನ ಕೆಲಸ ಏನು ಅಂತಂದರೆ ರಕ್ತನಾಳಗಳನ್ನು ಹಿಗ್ಸೋದು, ಸ್ವಲ್ಪ ದೊಡ್ಡದು ಮಾಡೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ಆಗೋ ಥರ ಆಗುತ್ತಲ್ಲಿ. ಹಾಗಾಗಿ ಈ ಒಂದು ರಾಸಾಯನಿಕಗಳೇನಿದೆ, ಫ್ಲೆವಿನೈಡ್ಸ್ ಆಗ್ಬೋದು, ಫಿನಾಲಿಕ್ ಕಾಂಪೌಂಡ್ಗಳಾಗಿರ್ಬೋದು, ಇವೆಲ್ಲ ಏನು ಮಾಡುತ್ತೆ, ನೈಟ್ರಿಕ್ ಆಕ್ಸೈಡನ್ನ ಬಿಡುಗಡೆ ಮಾಡುವ ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ ನಾಸ್ ಜೀನ್ ಅಂತ ಇದೆ. ಈ ನಾಸ್ ಜೀನ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಅದು ನೈಟ್ರಿಕ್ ಆಕ್ಸೈಡ್ನ ಬಿಡುಗಡೆ ಮಾಡುತ್ತೆ. ಬಿಡುಗಡೆಯಾದ ಸಂದರ್ಭದಲ್ಲಿ ರಕ್ತನಾಳಗಳು ಹಿಗ್ಗದಾಗ ರಕ್ತ ಸಂಚಾರ ಚೆನ್ನಾಗಿರೋದ್ರಿಂದ ಹೃದಯದ ಆರೋಗ್ಯ ಅದ್ಭುತವಾಗಿರುತ್ತೆ. ಹಾಗಾಗಿ ನಮಗೆ ಡಯಾಬಿಟಿಕ್ ಆಗಿರ್ಬೋದು, ಹೃದಯದ ಆರೋಗ್ಯ ಆಗಿರ್ಬೋದು, ಮೆದುಳಿನ ಆರೋಗ್ಯ, ಇವೆಲ್ಲ ಬಹಳ ಪ್ರಮುಖ. ವೈಟಲ್ ಆರ್ಗನ್ಸ್ ಅಂದರೆ ಭಾಳ ಮುಖ್ಯ. ಹೃದಯ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಮೆದುಳು, ಇವೆಲ್ಲ ಬಹಳ ಮುಖ್ಯವಾದ ಅಂಗಾಂಗಗಳು ದೇಹದ ಒಳಗಡೆ ಇರೋ ಅಂಥದ್ದು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇದೊಂದು ಆ್ಯಂಟಿ ಕ್ಯಾನ್ಸರಸ್ ಅಂತಲೂ ತುಂಬ ಪ್ರೂವ್ ಆಗಿದೆ ಇವೆಲ್ಲ. ಬಟ್ ಕ್ಯಾನ್ಸರ್ ಬಂದ ಮೇಲೆ ಇವೆಲ್ಲ ವರ್ಕ್ ಆಗೋದಿಲ್ಲ. ಕ್ಯಾನ್ಸರ್ ಕಾಯಿಲೆ ಬಂದ ಮೇಲೆ ಯಾವುದೇ ಒಂದು ಆಯುರ್ವೇದ, ಹೋಮಿಯೋ ಅದರೆಲ್ಲ ಖಂಡಿತ ಆಗಲ್ಲ. ಏಕೆಂತಂದರೆ ಆ ಸ್ಟೇಜನ್ನು ಮೀರಿಬಿಟ್ಟಿರ್ತೀವಿ ನಾವು. ಬರದೇ ಇದ್ದ ಹಾಗೆ ತಡೆಗಟ್ಟಕ್ಕೆ ಅಂತ ಮಾರ್ಗಗಳು ಏನಾದ್ರು ಇದೆಯಾ, ದೇಹದಲ್ಲಿ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಜಾಸ್ತಿ ಆಗದಿದ್ದ ಹಾಗೆ, DNA ಡ್ಯಾಮೇಜ್ ಆಗದಿದ್ದ ಹಾಗೆ ಏನಾದರೂ ಮಾರ್ಗೋಪಾಯಗಳು ಇದೆಯಾ ಅಂತಂದರೆ ಇವು ಎಲ್ಲ ಸಪ್ಲಿಮೆಂಟ್ ಥರ ಇದನ್ನು ನಾವು ಬಳಕೆ ಮಾಡೋದ್ರಿಂದ ದೇಹದಲ್ಲಿ DNA ಉಂಟಾಗುವ ಮ್ಯೂಟೇಷನ್ಗಳಾಗಿರ್ಬೋದು, ಇಂಥದನ್ನು ತಡೆಗಟ್ಟಬಹುದು. ಈಗ ಹೆಂಗೆ ಅಂದರೆ ಒಂಥರ ಪ್ರಿವೆಂಟಿವ್ ಮೆಷರ್ ಥರ ಇದು. ಬಂದಾದ ಮೇಲೆ ಖಂಡಿತವಾಗ್ಲೂ ಇತ್ತೀಚೆಗೆ ಒಬ್ಬರು ಅವರು ಪಾಪ ಒಂದು ಇದು ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಸೈಂಟಿಸ್ಟನೇ, ಅವ್ರ ಮಗನಿಗೆ ಕ್ಯಾನ್ಸರ್ದು ಗೊತ್ತಾಯಿತು. ಅವ್ರಿಗೆ ಬೋನ್ ಕ್ಯಾನ್ಸರ್, ಯಾವುದೋ ಒಂದು ಕ್ಯಾನ್ಸರು ಡಿಟೆಕ್ಟ್ ಆಯಿತು. ಅವರು ಕೀಮೋಥೆರಪಿಗೆ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರಂತೆ. ಅಷ್ಟರಲ್ಲಿ ಅವರು ಒಬ್ಬ ಫ್ರೆಂಡ್, ಅವರು ರಿಸರ್ಚ್ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲ ಅದಕ್ಕೆ ಯಾಕೆ ಹೋಗ್ತೀಯಾ, ಇದೊಂದು ಒಳ್ಳೆ ಆಯುರ್ವೇದಿಕ್ ಇದಿದೆ, ಇದನ್ನು ತಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಕೊಡಿಸಿದ್ಮೇಲೆ ಒಂದಷ್ಟು ದಿನ ತಗೊಂಡ್ರು ಏನೂ ಪ್ರಯೋಜನ ಆಗಲಿಲ್ಲ. ನಂತರ ವೈದ್ಯರ ಹತ್ರ ಬಳಿ ಹೋದಾಗ ಗೊತ್ತಾಗಿದೆ ಇನ್ನೂ ಅಡ್ವಾನ್ಸ್ ಆಗಿಬಿಟ್ಟಿದೆ ಕ್ಯಾನ್ಸರ್ ಅಂತ. ಅಂದರೆ ಅದರ ಅರ್ಥ ನಾನು ಅದಕ್ಕೆ ಹೇಳಿದೆ, ರಿಸ್ಕ್ ಮಾಡೋದಲ್ಲ. ಒಂದು ಸಲ ಕ್ಯಾನ್ಸರ್ ಬಂದರೆ ಅದು ನೋಡಲಾ ಇದು ನೋಡಲಾ, ರಿಸ್ಕ್ ಮಾಡೋಕ್ಕಾಗೋದಿಲ್ಲ. ಏನು ಆವಾಗ ಅಲೋಪತಿನೇ ಹೋಗಬೇಕು. ಏಕೆ ಅಂತಂದರೆ ಪ್ರತಿ 24 ಗಂಟೆಗೆ ಸೆಲ್ಸ್ಗಳು ಡಿವೈಡ್ ಆಗ್ತಾ ಇರುತ್ತೆ. ಮನುಷ್ಯನ ದೇಹದಲ್ಲಿ ಪ್ರತಿ 24 ಗಂಟೆಗೆ ಒಂದಿದ್ದಿದ್ದು ಸೆಲ್ಲು 2 ಇದ್ದಿದ್ದು 4, ಈ ಥರ ಡಿವಿಷನ್ ಆಗ್ತಾ ಇರುತ್ತೆ. ನೀವು ಎಷ್ಟು ಡಿಲೇ ಮಾಡ್ತಾ ಬರ್ತೀರಾ ಅಷ್ಟು ಕ್ಯಾನ್ಸರ್ ಸೆಲ್ಸ್ಗಳು ಹೈ ಸೆಲ್ಯುಲರ್ ಪ್ರಾಲಿಫರೇಷನ್ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ತಡ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ನಾವು ಕಾಯೋಕ್ಕಾಗೋದಿಲ್ಲ. ಬೇರೆ ಸ್ವಲ್ಪ ತೊಂದರೆಗಳು ಅಂದರೆ ಕಾಯ್ಬೋದು. ಈಗ ಹೈ ಟೆಂಪ್ರೇಚರ್ ಇದೆ, ಆಯುರ್ವೇದಿಕ್ ಮೆಡಿಸನ್ನು ಇನ್ನೇನೇನೋ ಟ್ರೈ ಮಾಡೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಆಗಿಬಿಡ್ಬೋದು ಕ್ಯಾನ್ಸರು. ಈ ಥರದಕ್ಕೆ ನಾವು ಅದಕ್ಕೆ ಸಮಯ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಆದರೆ ನಾನು ನೆಲ್ಲಿಕಾಯಿ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ, ಪ್ರತಿನಿತ್ಯ ಎಲ್ಲ ಸೇವನೆ ಮಾಡ್ತಾ ಇದ್ದರೆ ಕ್ಯಾನ್ಸರ್ ಜೀವಕೋಶಗಳು ಏನಾದರೂ ದೇಹದಲ್ಲಿ ಮ್ಯೂಟೇಷನ್ ಆಗಿ ಏನೋ ಒಂದೋ ಎರಡೋ ಬಂದಾಗ ಅದನ್ನು ನಲ್ಲಿಫೈ ಮಾಡಿ ನಮ್ಮ ದೇಹವನ್ನು ಸುರಕ್ಷಿತವಾಗಿ ಕಾಪಾಡುವ ಶಕ್ತಿ ಇದಕ್ಕಿದೆ ಅಂತ. ಯಾವ ರೀತಿ ಅಂತಂದರೆ ಎಪಪ್ಟಾಟಿಕ್ ಪಾತ್ವೇ ಅಂತ ಒಂದಿದೆ. ಎಪಪ್ಟಾಸಿಸ್ ಅಂದರೆ ಪ್ರೋಗ್ರಾಮ್ ಸೆಲ್ ಡೆತ್ ಅಂತ ಕರಿತೀವಿ ನಾವು. ಯಾವುದೋ ಒಂದು ಜೀವಕೋಶದಲ್ಲಿ DNA ಏನೋ ಹಾಳಾಗಿದೆ ಅಂತ ಇಟ್ಕೊಳ್ಳಿ, ಅದು ನಾಶ ಆಗಬೇಕು. ಇಲ್ಲ ಅಂತಂದರೆ
ಅದು ಕ್ಯಾನ್ಸರ್ ಜೀವಕೋಶ ಆಗಿ ಅದು ಒಂದಿದ್ದಿದ್ದು 2, ಎರಡಿದ್ದಿದ್ದು 4 ಈ ಥರ ಒಂದು ಗೆಡ್ಡೆ ಆಗಿಬಿಡುತ್ತೆ. ಅದು ಗೆಡ್ಡೆ ಆಗಿ ಗೆಡ್ಡೆ ಒಡೆದು ಅದು ದೇಹದಲ್ಲಿ ಮೆಟಾಸ್ಟಾಸಿಸ್ ಅಂತ ಎಲ್ಲ ರಕ್ತ ಮತ್ತು ಲಿಂಫ್ಯಾಟಿಕ್ ಸಿಸ್ಟಮ್ ಮುಖಾಂತರ, ಲಿಂಫ್ ಅಂತ ಇದೆ, ಲಿಂಫ್ ದ್ರವ ಇದೆ, ಅದರ ಮುಖಾಂತರನೂ ರಕ್ತ ಪರಿಚಲನೆ ಥರನೇ ಅದನ್ನು ಅದರ ಮುಖಾಂತರ ದೇಹದ ಇತರ ಭಾಗಗಳಿಗೆ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಅಪಾಪ್ಟಾಸಿಸ್ ಪಾತ್ವೆ ಸದಾ ಜಾಗೃತ ಮಾಡಿ ಅದನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡೋದಕ್ಕೆ ನೆಲ್ಲಿಕಾಯಿ ಸೇವನೆ ಖಂಡಿತವಾಗ್ಲೂ ಇದು ಮಾಡುತ್ತೆ ಅಂತ ಬಹಳಷ್ಟು ವೈದ್ಯಕೀಯ ಸಂಶೋಧನೆ ಏನು ನಡೆಸ್ತಾ ಇದ್ದಾರೆ ಅದು ತಿಳಿಸಿದೆ. ಇದರ ಜೊತೆಗೆ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಇದು ಟ್ಯೂಮರ್ ಸಪ್ರೆಸಾರ್ ಜೀನ್ ಅಂದರೆ ಕೆಲವೊಂದು ಜೀನ್ಸ್ಗಳಿದೆ, ಅದು ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಜೀವಕೋಶಗಳಿದ್ದರೆ ಅದನ್ನು ನಾಶ ಮಾಡುವಂಥದ್ದು. ದೇಹದಲ್ಲೇ ಅದ್ಭುತವಾದ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಎಲ್ಲ ಫೇಲ್ಯೂರ್ ಆದಮೇಲೆ ಕಾಯಿಲೆ ಬರೋದು, ಕಾಯಿಲೆ ಸುಮ್ಮನೆ ಬರೋದಿಲ್ಲ. ಸೊ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದರೆ ಇಷ್ಟೆಲ್ಲ ಕೆಲಸಗಳು ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ಅದು ಎಲ್ಲ ತನ್ನ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ. ಯಾವಾಗ ಅದೆಲ್ಲ ಕೆಲಸ ನಿಲ್ಲಿಸುತ್ತೆ ಆವಾಗ ನಮಗೆ ಕಾಯಿಲೆ ಬಂತು ಅಂತ ಅರ್ಥ. ಅಷ್ಟು ಚೆನ್ನಾಗಿದೆ ಮೆಕ್ಯಾನಿಸಮು. ಎಷ್ಟು ಲೆವೆಲಲ್ಲಿ ಡಿಫೆನ್ಸ್ ಇದೆ ಅಂದರೆ ಹೇಳಿದ್ರೆ ಆಶ್ಚರ್ಯ. ಮನುಷ್ಯನ ದೇಹ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಾಂಡನೇ ಅರ್ಥ ಆದಂಗೆ ನಮಗೆ. ಒಂದ್ಸಲ ನಾವು ಬಹುಶಃ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ ಅನ್ಸುತ್ತೆ. ಪ್ರಿವೆಂಟಿವ್ ಮೆಜರ್ಸ್ನ ಡೀಟೇಲಾಗಿ ಮಾತಾಡ್ಬೋದು. ಮತ್ತು ಕ್ಯಾನ್ಸರ್ ಈಗಲೂ ಕೂಡ ಒಂದು ರಹಸ್ಯವಾಗಿ ಉಳಿದಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಹಂಗೆ ಅನ್ಸುತ್ತೆ. ಇದೆ ಅದು ಬೇಕಾದಷ್ಟು ಅದರದ್ದು ಯಾಕಂದ್ರೆ ವಿಚಾರಗಳಿದೆ ಅಲ್ವಾ? ಹೌದು. ಎಲ್ಲ ಸರಿ ಇದ್ದವರು ಕೂಡ ಅಂದ್ರೆ ಯಾವುದೇ ಚಟಗಳಿಲ್ದವರು, ಸ್ಟ್ರೆಸ್ ಇಲ್ದವರು ಕೂಡ ಕ್ಯಾನ್ಸರ್ ಬಂದಿರೋದು ನೋಡಿದ್ದೀನಿ. ಹೌದು. ಸೊ ಅಂದ್ರೆ ಸುಮಾರು ಆ ಥರದ ವಿಚಾರಗಳಿವೆ. ಹೌದು, ಅದ್ರ ಬಗ್ಗೆ ಖಂಡಿತ ಮಾತಾಡೋಣ. ಖಂಡಿತ ಭಾಳಷ್ಟು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಇನ್ನೂ ಅಡ್ವಾನ್ಸ್ ಇದರಲ್ಲಿ ಜೆನೆಟಿಕ್ ಲೆವೆಲಲ್ಲಿ ಯಾವ್ಯಾವ ಥರ ಆಗುತ್ತೆ ಅಂದರೆ ಜನಸಾಮಾನ್ಯರಿಗೆ ಯಾರೂ ಹೇಳಿರದ ವಿಚಾರಗಳನ್ನು, ವೈದ್ಯರು ಹೇಳೋಕ್ಕಾಗದೇ ಇರೋ ವಿಚಾರಗಳನ್ನು ನಾನು ತಿಳಿಸ್ಬೋದು. ಏಕೆಂದರೆ ಆ ಲೆವೆಲಲ್ಲಿ ಸ್ಟಡಿ ಮಾಡ್ತೀವಿ ನಾವು. ಒಳಗಡೆ ಮಾಲಿಕ್ಯುಲರ್ ಲೆವೆಲಲ್ಲಿ ವೈದ್ಯರು ಯಾರೂ ಹೇಳಲ್ಲ, ಸಿಂಪ್ಟಮ್ ಹೇಳ್ತಾರೆ, ಈ ಥರ ಆಯಿತು ನಿಮಗೆ ಕಾಯಿಲೆ ಬರುತ್ತೆ, ಔಷಧಿ. ಅದಕ್ಕಿಂತ ಆಳಕ್ಕಿಳಿದು ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಏಕೆಂದರೆ ಈ ಪಾತ್ವೆಗಳನ್ನು ಅವರು ಯಾರೂ ಸ್ಟಡಿ ಮಾಡಿರೋದಿಲ್ಲ. ನಿಮ್ಮ ವಿಡಿಯೋಗಳನ್ನ ಯಾರು ನೋಡ್ತಾರಲ್ವಾ ಅವರೆಲ್ಲರೂ ಕೂಡ ಅವ್ರಿಗೆಲ್ಲ ಒಂದು ಏನು ಹೇಳಿ, ನಮ್ಮ ಮುಂಚೆನೂ ಕೂಡ ಹೇಳಿದ್ದೀನಿ, ತಪ್ಪುಗಳ ಏನು ತಪ್ಪುಗಳು ಮಾಡ್ತಿದ್ಯೋ ಅದ್ರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಖಂಡಿತ ಆಗುತ್ತೆ, ಗೊತ್ತಾಗ್ತಾ ಬರುತ್ತೆ. ಈಗ ನೆಲ್ಲಿಕಾಯಿ ನಾವು ಇಗ್ನೋರ್ ಮಾಡ್ತಿದ್ವಿ. ಈಗ ನೋಡಿ ನೀವು ಹೇಳಿದ ಮೇಲೆ ನಾನು ಏನು ಹೇಳಿ ದಾಳಿಂಬೆನ ಜಾಸ್ತಿ ತಿನ್ನಕ್ಕೆ ಶುರು ಮಾಡಿದೆ. ಅಂದರೆ ವಾರಕ್ಕೆ 1-2. ಹೌದು. ಆಮೇಲೆ ಬಟ್ ಏನಂದ್ರೆ ಒಂದೇ ನಾನು ನೀವು ಹೇಳಿದ್ರು ತಿನ್ನದೇ ಇರೋದು ಯಾವುದು ಅಂದರೆ ಇದು ಒಂದು ಕಾಯಿಪಲ್ಯ ಹೇಳಿದ್ರಲ್ಲ ನೀವು, ಮಡಗಲಕಾಯಿ. ಇನ್ನೂ ಸಿಕ್ಕಿಲ್ಲ ನನಗೆ. ಇಲ್ಲ, ಹುಡುಕಿ ಸಿಕ್ಕುತ್ತೆ. ಎಲ್ಲೂ ಹೋದಾಗ ನಾನು ನೋಡ್ತೀನಿ ಮಡಗಲಕಾಯಿ ಕಡಿಮೆ. ಇಲ್ಲ, ಹೇಳಿದಿರಿ ನೀವು. ಅವರು ತರಕಾರಿ ನೀವು ಎಲ್ಲಿ ರೆಗ್ಯುಲರ್ ಆಗಿ ತಗೊಂತೀರ ಬಂದ, ಅದು ಸೀಸನ್ ಸ್ವಲ್ಪ, ಅದು ಜೂನ್ ಜುಲೈ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚಾಗಿ. ಇತ್ತೀಚೆಗೆ ನಾನು ತರಕಾರಿ ಶಾಪಿಗೆ ಹೋಗೋದು ಕಡಿಮೆ ಆಗಿದೆ, ಎಲ್ಲ ಆನ್ಲೈನ್ ತರಿಸ್ಬಿಡ್ತಾರೆ. ಆನ್ಲೈನ್ನಲ್ಲೂ ಬುಕ್ ಮಾಡ್ಕೋಬಹುದು, ನಿಮಗೆ ಸಿಕ್ಕುತ್ತೆ. ನೆಲ್ಲಿಕಾಯಿ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಏನಕ್ಕೆ ಅಂದರೆ ನಮಗೆ ಗೊತ್ತಿಲ್ಲ, ಅದು ಕೆಲವೆಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಹಿತ್ತಲ ಗಿಡ ಮದ್ದಲ್ಲ ಅಂತೀವಿ. ನಮ್ಮ ಕೈಲಿ ಅಂಗೈಲಿ ನೋಡಿ, ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕುಡುಕಿದ್ರು ಅಂತ ನಮ್ಮ ಸುತ್ತಮುತ್ತನೇ ಇದೆಲ್ಲ ಇರುತ್ತೆ. ಇದೆಲ್ಲ ಬಿಟ್ಬಿಡ್ತೀವಿ ನಾವು. ಬಿಟ್ಬಿಟ್ಟು ಬೇರೆ ಯಾವುದೋ ಎಕ್ಸಾಟಿಕ್ ಫ್ರೂಟು, ಯಾವುದೋ ಲಿಚ್ಚಿ ಅಂತೆ, ಇನ್ನೇನೋ ಅಂತೆ, ಅದು ಎಷ್ಟೋ ದುಡ್ಡು ಕೊಟ್ಟು ತಗೊಂತೀವಿ. ಪಾಪ ನೆಲ್ಲಿಕಾಯಿ, ಬಡ ನೆಲ್ಲಿಕಾಯಿದು ನೋಡಿ, ಆವಾಗ ಶಂಕರಾಚಾರ್ಯರು ಅಜ್ಜಿಗೆ ಚಿನ್ನದ ನೆಲ್ಲಿಕಾಯಿ ಮಳೆ ಇದು ಮಾಡಿದ್ರು ಅಂತ. ಅಂದರೆ ಬಡವರು ಸಹ ತಿಂತಾರೆ ಇದನ್ನು ಅಂತ. ಬಡ ಅಜ್ಜಿ ಒಂದು ಒಣಗಿರೋ ನೆಲ್ಲಿಕಾಯಿನ ತಂದು ಶಂಕರಾಚಾರ್ಯರು ಕೊಡ್ತಾರಂತೆ. ಏನೂ ಇಲ್ಲ ನನ್ನ ಹತ್ರ, ಅವರು ಮೊದಲನೇ ಬಾರಿ ಭಿಕ್ಷಾಟನೆ ಮಾಡಕ್ಕೆ ಹೋಗಿರ್ತಾರಲ್ಲ, ಅವಾಗ ಕೊಟ್ಟಾಗ ಅವರಿಗೆ ಚಿನ್ನದ ನೆಲ್ಲಿಕಾಯಿಗೆ ಒಂದು ಕನಕದಾರ ಸ್ತೋತ್ರ ಯಾವುದೋ ಹೇಳಿ ಎಲ್ಲ ಮಳೆ ಬಂತು ಅಂತ. ಅಂದರೆ ನೆಲ್ಲಿಕಾಯಿ ಬಡವರನ್ನು ಎಲ್ಲರಿಗೂ ರೀಚ್ ಆಗೋ ಅಂಥದ್ದು. ಇದು ಯಾವಾಗಲೂ ಸಿಕ್ಕುತ್ತೆ ಇದು. ಈಗ ನಾವು ನೆಲ್ಲಿಕಾಯಿನ ಹೇಗೆ ತಿನ್ಬೋದು ಅಂದರೆ, ಈಗ ಅಂದ್ರೆ ಉಪ್ಪು ಖಾರ ಹಾಕೊಂಡು ತಿನ್ನೋವಂಥದ್ದು, ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು. ಉಪ್ಪು ಖಾರ ಮಿಕ್ಸ್ ಮಾಡಿ ತಂಬುಳಿ ಅಂತ ಅಂದೆ, ಅದನ್ನ ತುರಿದ್ಬಿಟ್ಟು ಅದನ್ನ ಸಲಾಡ್ಗೆ ಹಾಕೋಬೋದು. ನೀವು ಯಾವ ಥರ ಬೇಕಾದರೂ ಮಾಡ್ಬೋದು. ಅದನ್ನ ಬೆಲ್ಲದ ಪಾಕಕ್ಕೆ ಹಾಕಿ ತಿನ್ಬೋದು. ಎಷ್ಟು ಥರ ಇದೆ ಅಂದರೆ, ಸುಮ್ಮನೆ ನೀವು ನೆಲ್ಲಿಕಾಯಿನ ಯಾವ ಥರ ಪ್ರಿಪೇರ್ ಮಾಡೋದಂದ್ರೆ ಒಂದು 100 ಥರದ್ದು ನಿಮಗೆ ಅಡಿಗೆದು ಬಂದ್ಬಿಡುತ್ತೆ. ಹಾಗಾಗಿ ಯಾವುದೋ ಒಂದು, ಇಲ್ಲ ಜ್ಯೂಸಾರು ಸಿಕ್ಕುತ್ತೆ ಕೊನೆಗೆ. ಅಯ್ಯೋ ನನ್ನ ಕೈಲಿ ಏನೂ ಆಗ್ತಾ ಇಲ್ಲಪ್ಪ ಅಂದರೆ ಜ್ಯೂಸ್ ರೆಡಿನೂ ಸಿಕ್ಕುತ್ತೆ. ಬಟ್ ಏನಂದರೆ ಫ್ರೆಶ್ ಇರುತ್ತಲ್ಲ, ಅದರಷ್ಟು ಇದೆಲ್ಲ ಪ್ರೋಸೆಸ್ಡ್ ಆಗಿರೋದ್ರಿಂದ ಸ್ವಲ್ಪ ಅದರದ್ದು ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೋದು. ನಿಮಗೆ ಫ್ರೆಶ್ ನೆಲ್ಲಿಕಾಯಿಗಳು ಸಿಕ್ಕಿದಾಗ ಅದನ್ನು ಸ್ವಲ್ಪ ಕಹಿಯಾಗಿ ಒಗರಾದರೂ ಪರವಾಗಿಲ್ಲ, ಆರೋಗ್ಯದ ದೃಷ್ಟಿಯಿಂದ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತದು. ಸ್ವಲ್ಪ ಬೇಯಿಸ್ಬಿಟ್ಟು ಇದು ಮಾಡ್ಬೋದು, ಒಂಚೂರು ಬೇಯಿಸಿ, ಆವಾಗ ಅದು ಅಷ್ಟೊಂದು ಒಗರಿರೋದಿಲ್ಲ, ಕಹಿ ಇರಲ್ಲ. ನಂತರ ಈ ಕ್ಯಾನ್ಸರ್ ಹೊರತಾಗಿ
ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ನಿಜವಾಗ್ಲೂ ಅದಕ್ಕೆ ಹೇಳ್ತಾರೆ ವಿಟಮಿನ್ ಸಿ ಯಾರು ಚೆನ್ನಾಗಿ ಸೇವನೆ ಮಾಡ್ತಾರೆ ಅವ್ರಿಗೇನು ಇನ್ಫೆಕ್ಷನ್ ಆಗಲಿ ಮತ್ತೊಂದು ಏನೂ ಬರೋದಿಲ್ಲ. ಕಾರಣ ಇಮ್ಯುನಿಟಿನ ಬೂಸ್ಟ್ ಮಾಡೋ ಅಂಥ ಅದ್ಭುತವಾದ ಶಕ್ತಿ ಇದಕ್ಕಿದೆ. ಇದೇನು ಮಾಡುತ್ತೆ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅಂತೀವಿ ನಮ್ಮ ದೇಹದಲ್ಲಿ, ಟಿ ಲಿಂಫೋಸೈಟ್ಸ್, ಬಿ ಲಿಂಫೋಸೈಟ್ಸ್ ಅಂತ ಇರುತ್ತೆ, ಇವುಗಳನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಇದರ ಜೊತೆಗೆ ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಗೃತ ಮಾಡುತ್ತೆ. ಮತ್ತು ನೆಲ್ಲಿಕಾಯಿ ಸೇವನೆ ಈ ಮಲೆನಾಡು ಕಡೆ ತುಂಬ ಮಾಡ್ತಾರೆ. ಅಲ್ಲೇನಂದರೆ ಮಳೆ ಎಲ್ಲ ಇರೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ನು, ಜ್ವರ ಈ ಥರ ಎಲ್ಲ ಬರುತ್ತೆ ಅಂತ. ಬಟ್ ನೆಲ್ಲಿಕಾಯಿ ಸೇವನೆ ಮಾಡೋದ್ರಿಂದ ಅವ್ರಿಗೆ ಅದು ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇದರ ಹೊರತಾಗಿ ವೈರಲ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ದೇಹದ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದರೆ ನಿಮ್ಗೆ ಯಾವುದೂ ಬರೋದಿಲ್ಲ. ನೀವು ಪಕ್ಕದಲ್ಲಿ ಕೂತ್ಕೊಂಡು ಅವನಿಗೆ ವೈರಲ್ ಇನ್ಫೆಕ್ಷನ್ ಆಗಿ ಕೋಲ್ಡ್ ಇದಾಗಿ ಸೀಂತ ಇದ್ದರೂ ಬರೋದಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಇದರ ಹೊರತಾಗಿ ಭಾಳ ಇನ್ನೂ ಅದ್ಭುತವಾದದ್ದು ಇದು ಅಂದರೆ ಅಡ್ಯಾಪ್ಟೋಜನ್ ಅಂತ ನಾನು ಹೇಳಿದೆ. ಅಡ್ಯಾಪ್ಟೋಜನ್ ಅಂದರೆ ಅಶ್ವಗಂಧನೂ ಒನ್ ಆಫ್ ದ ಅಡ್ಯಾಪ್ಟೋಜನ್ ಅಂತೀವಿ. ಅಶ್ವಗಂಧ ಅಂತ ಬಳಕೆ ಮಾಡ್ತಾರೆ ನೋಡಿ ಆಯುರ್ವೇದದಲ್ಲಿ. ಅದು ಅಡ್ಯಾಪ್ಟೋಜನ್ ಅಂತಂದರೆ ಒತ್ತಡವನ್ನು ಕಡಿಮೆ, ಆ ಹೆಚ್ ಪಿ ಎ ಆಕ್ಸಿಸ್ ಅಂತ ಇದೆ, ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ ಇದೆ. ಆ ಆಕ್ಸಿಸ್ ಏನು ಅಂತಂದರೆ ಅದರ ಮುಖ್ಯ ಕೆಲಸ ಹೈಪೋಥಾಲಮಸ್ಸಿಂದ ಸಿ ಆರ್ ಎಚ್ ಬಿಡುಗಡೆ ಆಗೋದು. ಇದು ಯಾವುದು ಸಿ ಆರ್ ಎಚ್ ಹಾರ್ಮೋನು, ಸಿ ಆರ್ ಎಚ್ಚಿಂದ ನೆಕ್ಸ್ಟು ಎ ಸಿ ಟಿ ಎಚ್, ಅಡ್ರಿನೋಕಾರ್ಟಿಕೋ, ಫಸ್ಟು ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಹೈಪೋಥಾಲಮಸ್ಸಿಂದ, ನೆಕ್ಸ್ಟು ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನು ಪಿಟ್ಯೂಟರಿಯಿಂದ, ನಂತರ ಅಡ್ರಿನಲ್ ಗ್ಲ್ಯಾಂಡಿಂದ ಕಾರ್ಟಿಸಾಲ್ ಪ್ರಮಾಣವನ್ನು ಈ ಒಂದು ಅಡ್ಯಾಪ್ಟೋಜನ್ ಅಂದರೆ ಈ ಒಂದು ಯಾವುದು ಒತ್ತಡವನ್ನು ಕಡಿಮೆ ಮಾಡುವಂಥದ್ದು, ನೆಲ್ಲಿಕಾಯಿ ಅದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಒನ್ ಆಫ್ ದ ವೆರಿ ಬೆಸ್ಟ್ ಅಡ್ಯಾಪ್ಟೋಜನ್ ಅಂತ ನಾವು ಕರಿತೀವಿ ಅದನ್ನು. ಇನ್ನು ಇದ್ರದ್ದು ಅದ್ಭುತವಾದ ವಿಚಾರ ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಕೂದಲು ಉದುರಬೇಕಾದ್ರೆ ಕೂದಲು ಬೆಳವಣಿಗೆಗೆ ನೆಲ್ಲಿಕಾಯಿನ ಬಳಕೆ ಮಾಡಿ ಅಂತ ಹೇಳ್ತಾರೆ. ಇದನ್ನು ಏನು ಮಾಡ್ತಾರೆ ಅಂದರೆ ನೆಲ್ಲಿಕಾಯಿ, ಕೊಬ್ಬರಿ ಎಣ್ಣೆ ಮತ್ತು ದಾಸವಾಳ, ಮೆಂತ್ಯ ಇದನ್ನೆಲ್ಲ ಹಾಕಿ ಇದನ್ನು ಒಂದು ಎಣ್ಣೆನ ಮಾಡ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ನೆಲ್ಲಿಕಾಯಿ ತಲೆಗಾರು ಹಚ್ಬೋದು, ತಿನ್ನೋದ್ಕಾರು ತಿನ್ಬೋದು. ಎಲಾಜಿಕ್ ಆ್ಯಸಿಡು, ಗ್ಯಾಲಿಕ್ ಆ್ಯಸಿಡು, ಫ್ಲಾವೆನಾಯ್ಡ್ಸು, ಎಂಬ್ಲಿಕಾನ್ ಇವೆಲ್ಲ ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ಹೇರ್ ಫಾಲಿಕಲ್ ಇದೆಯಲ್ಲ ಕೂದಲಿನ ಬುಡದಲ್ಲಿ ಆ ಜೀವಕ್ಕೂ ಅಲ್ಲಿ ಸ್ಟೆಮ್ ಸೆಲ್ಸ್ಗಳಿರುತ್ತೆ. ಫಾಲಿಕ್ಯುಲರ್ ಇದು ನಮ್ಮ ಹೇರ್ ಕೂದಲು ಬೆಳೆಯುವ ಸ್ಟೆಮ್ ಸೆಲ್ಸ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ ಅದು ಇನ್ಯಾಕ್ಟಿವ್ ಆಗಿಬಿಟ್ಟಿರುತ್ತೆ, ಸುಮ್ಮನೆ ಇರುತ್ತೆ, ಅದೇನಿಲ್ಲ. ನೀವು ನೆಲ್ಲಿಕಾಯಿ ಯಾವಾಗ ಸೇವನೆ ಮಾಡ್ತೀವ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆ ಸ್ಟೆಮ್ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುವ ಶಕ್ತಿ ನೆಲ್ಲಿಕಾಯಿಗಿದೆ. ಹಾಗಾಗಿ ಕೂದಲಿನ ಬೆಳವಣಿಗೆಗೆ ನೆಲ್ಲಿಕಾಯಿ ಹೇಳಿ ಮಾಡಿಸಿದಂತಹ ಒಂದು ಅದ್ಭುತವಾದ ಅಂಶ ಅಂತ ಅನ್ಬೋದು. ಇದರ ಹೊರತಾಗಿ ನೆಲ್ಲಿಕಾಯಿ ಕೊಲಾಜನ್ ಅನ್ನೋದು ನಮ್ಮ ಈ ಒಂದು ಸ್ನಾಯುಗಳು, ಚರ್ಮದಲ್ಲಿ ಇರುವಂತಹ ಒಂದು ಪ್ರೋಟೀನು. ನಮಗೆ ವಯಸ್ಸಾಗ್ತಾ ನಮ್ಮ ಸ್ಕಿನ್ ಒಂಥರ ರಿಂಕಲ್ ಆಗುತ್ತಲ್ವ, ವಯಸ್ಸಾದ್ಮೇಲೆ ಸುಕ್ಕ ಏನಕ್ಕಾಗೋದು ಅಂದರೆ ಕೊಲಾಜನ್ ಕಮ್ಮಿ ಆಗುತ್ತೆ. ಅದಕ್ಕೆ ಈಗ ನೋಡಿ ಅಡ್ವರ್ಟೈಸ್ಮೆಂಟಲ್ಲಿ ಎಲ್ಲ ತೋರಿಸಲ್ವ, ನಿಮ್ಮ ಚರ್ಮ ಚೆನ್ನಾಗಿರಬೇಕು ಅಂದರೆ ನೀವು ಕೊಲಾಜನ್ನ ಯುಕ್ತವಾದಂತಹ ಈ ಕ್ರೀಮ್ನ ಹಚ್ಕೊಳ್ಳಿ ಅಂತ. ಅದೆಲ್ಲ ಬೇಡ, ನೆಲ್ಲಿಕಾಯಿ ರಸನೇ ಹಚ್ಬೋದು ನಾವು. ಅದು ಹೇಳಬೇಕು ಅಂದರೆ ಯಾವುದು ದುಡ್ಡು ಕೊಟ್ಟು ತಗೊಳ್ಳೋಂಥದ್ದೇ ಇಲ್ಲ, ಎಲ್ಲ ನಮ್ಮ ಸುತ್ತಮುತ್ತನೇ ಇದೆ. ಕೊಲಾಜನ್ನ ಆಕ್ಟಿವೇಟ್ ಮಾಡುತ್ತೆ ನೆಲ್ಲಿಕಾಯಿ ರಸ. ನೆಲ್ಲಿಕಾಯಿ ಸೇವನೆನಾರು ಮಾಡ್ಬೋದು. ನೆಲ್ಲಿಕಾಯಿ ರಸನ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಯಾವುದಕ್ಕಾದ್ರು ಮಿಕ್ಸ್ ಮಾಡಿ, ಕಡಲೆ ಹಿಟ್ಟು, ಅಲೋವೆರಾ ಎಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಾರು ಹಚ್ಬೋದು. ಆದರೆ ತಿಂದರೆ ದೇಹಕ್ಕೆ ನೇರವಾಗಿ ಹೋಗೋದ್ರಿಂದ ಎಲ್ಲ ಜೀವಕೋಶಗಳಿಗೂ ಹೋಗುತ್ತೆ. ಬರೀ ಮುಖಕ್ಕೆ ಮಾತ್ರ ಅಲ್ಲ, ಇಡೀ ದೇಹದ ಎಲ್ಲ ಜೀವಕೋಶಗಳಿಗೂ ಅದು ಹೋಗೋದ್ರಿಂದ ಕೊಲಾಜನ್ನ ಆ್ಯಕ್ಟಿವೇಟ್ ಮಾಡುವ ಜೀನನ್ನು ಇದು ಆ್ಯಕ್ಟಿವೇಟ್ ಮಾಡುತ್ತೆ. ಇನ್ನೂ ಒಂದು ಅದ್ಭುತವಾಗಿ ಅಂತಂದರೆ SIR2 ಪಾತ್ವೇ ಅಂತ ಇದೆ, SIRT1 ಪಾತ್ವೇ ಅಂತ ಒಂದು ಪಾತ್ವೇ ಇದೆ. ಈ ಪಾತ್ವೆಯ ಮುಖ್ಯ ಕೆಲಸ ಲಾಂಜಿವಿಟಿ ಅಂದರೆ ನಮಗೆ ವಯಸ್ಸಾಗೋದನ್ನು ಮುಂದೂಡೋದು. ವಯಸ್ಸಾದ್ರೂ ನೀವು ನೋಡೋದಕ್ಕೆ ಸ್ಕಿನ್ ಚೆನ್ನಾಗಿರುತ್ತೆ, ಕೊಲಾಜನ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಕೂದಲು ಉದುರಿರೋದಿಲ್ಲ, ಕಾರಣ ನಮ್ಮ ಸ್ಟೆಮ್ ಸೆಲ್ಸ್ ಏನಿದೆ ಅದನ್ನು ಈ ಒಂದು ನೆಲ್ಲಿಕಾಯಿ ಆ್ಯಕ್ಟಿವೇಟ್ ಮಾಡೋದ್ರಿಂದ ಕೂದಲು ನಮ್ಮ ಮನೆ ಕಡೆ ಎಲ್ಲ, ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ ಮನೆ ಕಡೆ ಮೆಟರ್ನಲ್ ಎಲ್ಲರಿಗೂ ಉದ್ದ ಕೂದಲು ಸರ್. ಎಷ್ಟು ಅಂದರೆ ನಮ್ಮ ತಾಯಿಗೂ ಮಂಡಿಗಿನ ಕೆಳಗಡೆ ಕೂದಲು, ನನಗೂ ಉದ್ದ ಇತ್ತು ಕೂದಲು, ಮಂಡಿವರೆಗೂ ಕೂದಲಿತ್ತು, ದಪ್ಪ ಕೂದಲು. ಆದರೆ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ನೋಡಿ. ಹಾಗಾಗಿ ಎಲ್ಲರೂ ಇದು ಮಾಡಿದ್ವು. ಏನಕ್ಕೆ ಅಂತಂದರೆ ನಮ್ಮ ಅಜ್ಜಿ ಅವಾಗ ಆ ಥರ ಭಾಳ ಕೇರ್ ತಗೊಳ್ಳೋರು. ಮೆಂತ್ಯ, ಈ ನೆಲ್ಲಿಕಾಯಿ ರಸ ಇಂಥದ್ದೆಲ್ಲ ಇದು ಮಾಡಿಬಿಟ್ಟು ವಾರಕ್ಕೆ ಒಂದಿನ ಹಚ್ಚ ಅಂಥದ್ದು. ನನಗೆ ಇದು ಯಾಕೆ ಹಚ್ತಾರೆ ಅಂತ ಅನ್ಸೋದವಾಗ. ಇವಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗ್ತಿದೆ, ಸ್ಟೆಮ್ ಸೆಲ್ನ ಆ್ಯಕ್ಟಿವೇಟ್
ಆ್ಯಕ್ಟಿವೇಟ್ ಮಾಡುತ್ತೆ. ಡೆಡ್ ಆಗೋಗಿರುತ್ತೆ ಕೆಲವು ಸಲ. ಅವಾಗೇನಾಗುತ್ತೆ, ಸ್ಟೆಮ್ ಸೆಲ್ ಅಂದರೆ ಪ್ರೊಜನೈಟರ್ ಸೆಲ್, ಅದರಿಂದ ಈ ಒಂದು ಜೀವಕೋಶಗಳು ಏನಿರುತ್ತೆ, ಕೂದಲಿನ ಒಂದು ಬುಡದಲ್ಲಿರುವಂಥ ಜೀವಕೋಶಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಸೊ ಆ ಜಾಗದಲ್ಲಿ ಪುನಃ ಕೂದಲು ಬೆಳೆಯುವ ಹಾಗೆ ಆಗುತ್ತೆ. ಬಹಳಷ್ಟು ಏರ್ ಆಯಿಲ್ಗಳಿರುತ್ತಲ್ಲ, ಅದರಲ್ಲಿ ಈ ನೆಲ್ಲಿಕಾಯಿಯ ಎಲಾಜಿಕ್ ಆ್ಯಸಿಡು, ಗ್ಯಾಲಿಕ್ ಆ್ಯಸಿಡು ಇದರ ಅಂಶಗಳನ್ನು ಹಾಕಿರ್ತಾರೆ. ಹಾಗಾಗಿ ಕೂದಲಿನ ಬೆಳವಣಿಗೆ ಆಗೋದು. ಈ ವಯಸ್ಸಾಗೋದನ್ನು ತಡೆಯುತ್ತೆ. ಏಕೆಂದರೆ ಸಿರಿಟು ಪಾತ್ವೆ ಅಂತ ಇದೆಯಲ್ಲ, ಈ ಸಿರಿಟು ಪಾತ್ವೆ ಏನು ಮಾಡುತ್ತೆ, ಲಾಂಜಿವಿಟಿನ ಎನ್ಹ್ಯಾನ್ಸ್ ಮಾಡೋ ಅಂಥದ್ದು. ನಿಮ್ಮನ್ನ ತುಂಬ ಚೆನ್ನಾಗಿ ಎಷ್ಟು ವಯಸ್ಸಾದ್ರೂ ಒಂದು ದೇಹ ಬೇಗ ಯಾವುದೇ ಒಂದು ತೊಂದರೆ ಆಗದೆ ಇದ್ದಾಗೆ ಆರೋಗ್ಯವಾಗಿ ಇರೋ ಥರ ನೋಡ್ಕೊಳ್ಳೋದು. ಇದೇನು ಮಾಡುತ್ತೆ, ಫಾಕ್ಸೋ ಅಂತ ಒಂದು ಜೀನ್ ಇದೆ. ಸಿರಿಟು ಪಾತ್ವೆ ಫಾಕ್ಸೋ ಅನ್ನೋ ಒಂದು ಜೀನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಫಾಕ್ಸೋ ಜೀನು ಇಂಟರ್ನ್ ಏನು ಆ್ಯಕ್ಟಿವೇಟ್ ಮಾಡುತ್ತೆ ಅಂದರೆ ದೇಹದಲ್ಲಿ ಕೆಲವೊಂದು ಕಿಣ್ವಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆ ಕಿಣ್ವದ ಕೆಲಸ ಏನಂದರೆ ದೇಹದಲ್ಲಿ ಬಿಡುಗಡೆಯಾಗುವ ಎಲ್ಲ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿಯನ್ನು ಹೊಂದಿರೋ ಅಂಥದ್ದು. ಹಾಗಾಗಿ ಅದರದ್ದು ಹಾಗೆ ನೋಡ್ತಾ ಹೋದರೆ ಎಷ್ಟು ಅದ್ಭುತಗಳು ಅಂತಂದರೆ, ಕಾರಣ ಏನು ಅಂದರೆ ಇದರಲ್ಲಿರುವ ರಾಸಾಯನಿಕಗಳು, ಎಮ್ಲಿಕಾನು, ಎಲಾಜಿಕ್ ಆ್ಯಸಿಡು, ಗ್ಯಾಲಿಕ್ ಆ್ಯಸಿಡು, ಫ್ಲೆವಿನಾಯ್ಡ್ಸ್ ದೇ ಆರ್ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಅದು ಹೆಂಗೆ ಅಂತಂದರೆ, ಏನೇ ಒಂದು ವಿಷ ಇರಲಿ ಅದನ್ನು ನಿರ್ವಿಷಯುಕ್ತ ಮಾಡಿ, ನ್ಯೂಟ್ರಲೈಸ್ ಮಾಡಿ, ನಲಿಫೈ ಮಾಡಿ ದೇಹದಿಂದ ಅದನ್ನು ಹೊರಗೆ ಹಾಕುವಂಥ ಶಕ್ತಿಯನ್ನು ಇದು ಹೊಂದಿದೆ. ಹಾಗಾದರೆ ಇದನ್ನು ಸೇವನೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದಾದರೆ, ಇದು ನೀವು ಬಿಸಿ ಮಾಡಿದಾಗ ಇದರಲ್ಲಿರುವ ಎಲ್ಲ ರಾಸಾಯನಿಕಗಳು ಹಾಳಾಗ್ಬಿಡುತ್ತೆ. ಇದು ಬಿಸಿ ಮಾಡೋ ಹಾಗಿಲ್ಲ, ಹೀಟ್ ರೆಸಿಸ್ಟೆನ್ಸ್ ಇಲ್ಲ ಇವುಗಳಿಗೆ. ಬಿಸಿ ಆಗಿದ್ದ ತಕ್ಷಣ ಅದು ಡಿನೇಚರ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನಾವು ಬಳಕೆ ಮಾಡಿದಾಗ ಇದರ ಶಕ್ತಿ ಜಾಸ್ತಿ. ಆದರೆ ಅತಿಯಾಗಿ ಮಾಡಿದಾಗ ಗ್ಯಾಸ್ಟ್ರೈಟಿಸು, ಸ್ವಲ್ಪ ಅಸಿಡಿಟಿ ಎಲ್ಲ ತೊಂದರೆ ಆಗಬಹುದು. ಹಾಗಾಗಿ ಅದರ ಒಂದು ಪ್ರಮಾಣ ಇದೆಯಲ್ಲ ಅದನ್ನು ನಾವು ನೋಡಿಕೊಂಡು ತಿನ್ನಬೇಕಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ನೆಲ್ಲಿಕಾಯಲ್ಲಿ 150 mg ಅಷ್ಟು ಅಂಶಗಳು ಅದರದ್ದು ಇರುತ್ತೆ. ಸೊ ಪ್ರತಿದಿನ ಒಂದೊಂದು ನೆಲ್ಲಿಕಾಯಿ ತಿಂದರೆ ಸಾಕು. ದಿನ ಒಂದು ನೆಲ್ಲಿಕಾಯಿನ ಸೇವನೆ ಮಾಡಿದ್ರೆ ಆಯಿತು. ಸೊ ಅಥವಾ ವಾರಕ್ಕೆ 2 ಸಲ ಒಂದೋ ಎರಡೋ ತಿನ್ಕೊಂಡ್ರು ನಡೆಯುತ್ತೆ. ಅದು ಅದರ ದಿನ ತಿಂದರೆ ತುಂಬ ಒಳ್ಳೆಯದು. ಸಿಕ್ಕಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ, ಯಾವಾಗ ಸಿಗುತ್ತೆ. ಹೌದು, ದಿನಕ್ಕೆ ಒಂದು ಅಂದರೆ ಪ್ರಮಾಣ ಹೇಳ್ತಾ ಇರೋದು. ದಿನಕ್ಕೆ ಒಂದಷ್ಟು ತಂದಿಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ದಿನ ಒಂದೊಂದು ನೆಲ್ಲಿಕಾಯಿನ ತಿಂತಾ ಬರ್ಬೋದು. ಆಮೇಲೆ ನೆಲ್ಲಿಕಾಯಿ ಸಿಗ್ತಾ ಇಲ್ಲ ಅಂತಂದರೆ ನೆಲ್ಲಿಕಾಯಿ ಪೌಡ್ರ್ ಸಿಕ್ಕಿದ್ರೆ 1 ಟೀ ಸ್ಪೂನ್, ಅದಕ್ಕಿಂತ ಜಾಸ್ತಿ ಬೇಡ. ಸಿಗುತ್ತೆ, ಪೌಡ್ರ್ ಸಿಗುತ್ತೆ ನಿಮಗೆ. ಪಂಸಾರಿ ಅಂಗಡಿಗಳು ಅಂತೆಲ್ಲ ಇರುತ್ತಲ್ಲ, ಆಯುರ್ವೇದಿಕ್ ಇದ್ರ ಶಾಪಲ್ಲಿ ಪೌಡ್ರೂ ಸಿಗುತ್ತೆ. ಅದನ್ನು ನೀವೇನು ಮಾಡ್ಬೋದು, 1 ಟೀ ಸ್ಪೂನ್ ಅಷ್ಟೇ. ಅಥವಾ ಜ್ಯೂಸ್ ಅನ್ನೋದಾದರೆ 10 to 15 ml ಅಷ್ಟೇ. ಈ ಪ್ರಮಾಣದಲ್ಲಿ ನೀವು ಸೇವನೆ ಮಾಡ್ತಾ ಬಂದರೆ ಒಳ್ಳೆಯದು. ಯಾವಾಗ ಸೇವನೆ ಮಾಡಬೇಕು ಅಂದರೆ, ಬೆಳಿಗ್ಗೆ ಸೇವನೆ ಮಾಡಿದ್ರೆ ಡಿಟಾಕ್ಸಿಫೈ ಥರ ಕೆಲಸ ಮಾಡುತ್ತೆ. ಬೆಳಗ್ಗೆ ಸೇವನೆ ಮಾಡಿದ್ರೆ ಇದು 2 ಥರ ಇದೆ. ಇದು ನಾವು ಯಾವಾಗ ಸೇವನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾವ್ಯಾವ ಪಾತ್ವೆ ಒಳಗಡೆ ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಬೆಳಗ್ಗೆ ಸೇವನೆ ಮಾಡಿದ್ರೆ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ನಡೆಯುತ್ತೆ. ರಾತ್ರಿ ಊಟ ಆದಮೇಲೂ ಸೇವನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೇವನೆ ಮಾಡಿದ್ರೆ ಇನ್ಫ್ಲಮೇಷನ್ ಪಾತ್ವೇನ ಕಮ್ಮಿ ಮಾಡ್ತಾ ಬರುತ್ತೆ. ಇದು ಎಷ್ಟು ಅದ್ಭುತ ಅಂದರೆ, ಇನ್ಫ್ಲಮೇಟರಿ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಉರಿ ಊತ ಅಂತ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನು ದೇಹದಲ್ಲಿ ಆ್ಯಕ್ಟಿವೇಟ್ ಆದರೆ ನಮಗೆ ಗೊತ್ತಿಲ್ಲದಂತೆ ದೇಹದಲ್ಲಿ ಬಹಳಷ್ಟು ತೊಂದರೆಗಳಾಗೋಗಿರುತ್ತೆ. ಅದು ಯಾವಾಗಲೂ ಕಡಿಮೆ ಇರಬೇಕು. ಅದು ಇಂಟರ್ಲ್ಯೂಕಿನ್ನು 6, ಇಂಟರ್ಲ್ಯೂಕಿನ್ 10, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಇವೆಲ್ಲ ಕಡಿಮೆ ಇರಬೇಕು. ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನು ಜಾಸ್ತಿ ಇರಬೇಕು. ಆವಾಗ ಮಾತ್ರ ನಾವು ಆರೋಗ್ಯವಂತರು ಅಂತ ನಾವು ಹೇಳ್ಬೋದು. ಹಾಗಾಗಿ ರಾತ್ರಿ ಹೊತ್ತು ಸೇವನೆ ಮಾಡಿದ್ರೆ ಇನ್ಫ್ಲಮೇಟರಿ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಬೆಳಗಿನೊತ್ತು ಡಿಟಾಕ್ಸಿಫಿಕೇಷನ್ನು, ನೈಟು ಇನ್ಫ್ಲಮೇಟರಿ. ನೀವು ಯಾವಾಗ ಮಾಡ್ತೀವಿ ಅನ್ನೋದ್ರ ಮೇಲೆ ಇದೆಲ್ಲ ಹೆಂಗೆ ಅಂದರೆ, ಸಮಯ, ನಾವು ಕ್ವಾಂಟಿಟಿ, ಸೇವನೆ ಮಾಡುವ ರೀತಿಯಿಂದನೇ ಬೇರೆ ಬೇರೆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹಂಗಾಗಿ ಒಂದಷ್ಟು ದಿನ ಬೆಳಗ್ಗೆ, ಒಂದಷ್ಟು ದಿನ ರಾತ್ರಿ ಮಾಡ್ಬೋದು. ಬೆಳಗ್ಗೆ ರಾತ್ರಿ 2 ಸಲನೂ ಮಾಡ್ಬೋದು. ಅದು ಈಗ ಜ್ಯೂಸ್ ಅನ್ನೋದಾದರೆ ಬೆಳಗ್ಗೆ 5 ml, ರಾತ್ರಿ 5 ml, ಟೋಟಲ್ಲು ನಿಮಗೆ ಒಂದು ದಿನಕ್ಕೆ 10ರಿಂದ 15 ml. ಸೊ ಇದು ಮತ್ತು ಯಾವ ರೀತಿ ಸೇವನೆ ಮಾಡಬೇಕು ಅಂತ ನಾವು ನೋಡೋದಾದರೆ, ನೀವು ನೆಲ್ಲಿಕಾಯಿನ ಉಪ್ಪಿನ ಜೊತೆನಾರು ಹಾಗೆ ಸುಮ್ಮನೆ ತಿನ್ನೋದಾರೆ ತಿನ್ಬೋದು. ಆದರೆ ಇದನ್ನು ಕೊಬ್ಬಿನ ಜೊತೆ ಸೇವನೆ ಮಾಡ್ತು ಅಂತಂದರೆ ಫಿನಾಲಿ ಕಾಂಪೌಂಡ್ ಇದೆ ಇದರಲ್ಲಿ. ಪರ್ಮಿಯಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಜೀವಕೋಶದ ಒಳಗಡೆ ನೇರವಾಗಿ ಎಲ್ಲದನ್ನು ಸೇರಿಸುತ್ತೆ. ಕೊಬ್ಬಿನ ಜೊತೆ ಅಂತಂದರೆ ಇದನ್ನು ಕೋಕೋನಟ್ ಆಯಿಲ್ ಜೊತೆನಾರು ಸೇವನೆ ಮಾಡ್ಬೋದು, ಇಲ್ಲ ತುಪ್ಪವನ್ನು ಸುಮ್ಮನೆ ಒಂದು ಸ್ವಲ್ಪ ಅದರ ಜೊತೆನಾರು ಸೇವನೆ ಮಾಡ್ಬೋದು. ಒಂದು ಫ್ಯಾಟ್ ಜೊತೆ. ಇನ್ನೊಂದು ಪೆಪ್ಪರಿನ್ನು ಕಾಳು ಮೆಣಸು ಇದೆಯಲ್ಲ, ಕರಿಮೆಣಸು ಎಷ್ಟು
ಎಷ್ಟು ಅದ್ಭುತ ಅಂದರೆ ಅದು ಪೆಪರಿನ್ ಇದೆಯಲ್ಲ, ಬಯೋ ಅವೈಲಬಿಲಿಟಿ ಅಂತ ಅಂತೀವಿ. ಈಗ ನಾವು ಏನೇ ಸೇವನೆ ಮಾಡಿದ್ರೂ ಕೆಲವೊಮ್ಮೆ ಅದು ದೇಹ ಹೀರ್ಕೊಳ್ಳಲ್ಲ, ಹಾಗೆ ವೇಸ್ಟ್, ಅದು ಮಲದಲ್ಲಿ ಹೊರಟೋಗುತ್ತೆ. ಅದು ಯಾವಾಗ ಹೀರ್ಕೊಳ್ಳುತ್ತೆ ಅಂದರೆ ಲಿವರಲ್ಲಿ CYP450 ಅಂತ ಒಂದು ಎನ್ಸೈಮ್ ಇದೆ, ಅದನ್ನು ಇನಿಬಿಟ್ ಮಾಡಬೇಕು. ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಕನ್ವರ್ಷನ್ ಆಗಿಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ಆದರೆ ಅದು ಎಲ್ಲ ಜೀವಕೋಶಗಳು ಹೀರ್ಕೊಳ್ಳೋಕ್ಕೆ ಬಯೋ ಅವೈಲಬಿಲಿಟಿ ಚೆನ್ನಾಗಾಗುತ್ತೆ. ಸೊ ಪೆಪ್ಪರಿನ್ನ ಆ್ಯಡ್ ಮಾಡೋದು. ಈಗ ನೆಲ್ಲಿಕಾಯಿ ಜೊತೆಗೆ ಬೇಕಾದ್ರೆ ಅದರದ್ದು ಪುಡಿ ಜೊತೆಗೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು, ಕೋಕೋನಟ್ ಆಯಿಲ್ ಹಾಕ್ಕೋಬೋದು, ಪೆಪ್ಪರಿನ್ ಅಂತಂದೆ ಇದು, ಅಥವಾ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಈವನ್ ಲೆಮನ್ ಹಾಕ್ಕೋಬೋದು. ಲೆಮನ್ ಅಂತಂದರೆ ನಿಂಬೆಹಣ್ಣಿಂದು ರಸ ಹಾಕ್ಕೋಬೋದು. ಏನಕ್ಕೆ ಅಂತಂದರೆ pH ಕಮ್ಮಿ ಇದ್ದಾಗ, ಮೋರ್ ಅಸಿಡಿಕ್ ಏನಾದ್ರು ಇದ್ದರೆ ಇದು ಹೀರ್ಕೊಳ್ಳೋದು ಚೆನ್ನಾಗಾಗುತ್ತೆ, ಆ್ಯಕ್ಟಿವೇಶನ್ ಚೆನ್ನಾಗಾಗುತ್ತೆ. ಹಾಗಾಗಿ ಇಷ್ಟೆಲ್ಲದನ್ನು ಇದು ಮಾಡ್ತಾವೆ. ಮತ್ತು ಹನಿ ಬೇಕಾದ್ರೆ ಹಾಕ್ಕೋಬೋದು. ಇಷ್ಟ ಹಾಕ್ಕೊಂಡ್ರೆ ಈ ಕಾಂಬಿನೇಷನಲ್ಲಿ ದೇಹದ ಹಲವಾರು ಪಾತ್ವೆ, AMPK ಪಾತ್ವೆ, LDL ಆಕ್ಸಿಡೇಷನ್ನು, ಬೇರೆ ಬೇರೆ ನೈಟ್ರಿಕ್ ಆಕ್ಸೈಡ್ ಈನಾಸ್ ಜೀನ್ಗಳು, ಆಮೇಲೆ ಅಪಾಪ್ಟಾಟಿಕ್ ಪಾತ್ವೆ ಆಗ್ಬೋದು, ಆಮೇಲೆ ಈ ಥರ ಗಲ್ಟ್ ಪಾತ್ವೆ ಆಗ್ಬೋದು, ಆಮೇಲೆ ಸಿರಿಟು ಪಾತ್ವೆ ಎಲ್ಲದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಒಟ್ಟಿಗೆ. ಹಾಗಾಗಿ ಈ ಒಂದು ಕಾಂಬಿನೇಷನಲ್ಲಿ ನೆಲ್ಲಿಕಾಯಿ ತಿಂತಾ ಬನ್ನಿ, ನಿಜವಾಗ್ಲೂ ನೋಡಿ. ಇವೆಲ್ಲ ಪ್ರೂವ್ ಆಗಿರೋದು, ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋಂಥದ್ದು. ಖಂಡಿತವಾಗ್ಲೂ ಅದ್ಭುತವಾದ ಒಂದು ಪರಿಣಾಮವನ್ನು ನಾವು ನೋಡ್ತಾ ಬರಬಹುದು. ಸೊ ಅದು ನೆಲ್ಲಿಕಾಯಿಯ ಮಹಾತ್ಮೆ. ಮಹಾತ್ಮೆ ಅಂತಲೇ ಅನ್ಬೋದು, ಮಹತ್ವ ಅನ್ನೋದಕ್ಕಿಂತ. ಸೊ ನೆಲ್ಲಿಕಾಯಿ, ಯಾಕೆಂದರೆ ಮೇಡಮ್ ಹೇಳಿದ ಹಾಗೆ, ಒಂದು ನಮ್ಮ ಹಿತ್ತಲಲ್ಲಿ ಏನು ಬೆಳೆದಿರುತ್ತೋ ಅದು ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಹಿತ್ತಲಲ್ಲಿ ಅಂದರೆ ನಮ್ಮ ಮನೇಲಿ ಈಸಿಲಿ ಅವೈಲೇಬಲ್. ಬಹುಶಃ ನಮ್ಮ ಕಾಯಿಗಳಲ್ಲಿ ಭಾಳ ಅಗ್ಗದ ಕಾಯಿ ಅಂದರೆ ಇದೆ, ಅಂದರೆ ತುಂಬ ಕಡಿಮೆ ರೇಟಿಗೆ ಸಿಗುವಂಥ ಕಾಯಿಗಳಲ್ಲಿ ಇದು ಕೂಡ ಒಂದು ಅಂತ ಅನಿಸುತ್ತೆ. ಹೀಗಾಗಿ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಅವಜ್ಞೆ ಅಂದರೆ ನಿರ್ಲಕ್ಷ್ಯ ಮಾಡ್ತೀವಿ. ಆದರೆ ಅದರಲ್ಲಿ ಇಷ್ಟೊಂದೆಲ್ಲ ಮಹತ್ವ ಇದೆ, ಇಷ್ಟೆಲ್ಲ ಅದಕ್ಕೆ ಉಪಯೋಗಗಳಿದೆ ನಮ್ಮ ದೇಹಕ್ಕೆ ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಸೊ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಿದ್ದು ಮೇಡಮ್. ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರನ ಶೇರ್ ಮಾಡಿದ್ರಿ. ಆದರೆ ನೀವು ಶೇರ್ ಮಾಡಿದ್ರೆ ಇದಕ್ಕೊಂದು ಹೌದು, ಮಕ್ಕಳಿಗೆ ಕೊಡ್ಬೇಕು ಇದನ್ನ. ಉಪ್ಪಿನಕಾಯಿ ಹಾಕಿ ಕೊಡ್ಬೋದು, ಬೇಕಾದ ಬೇರೆ ಬೇರೆ ರೂಪದಲ್ಲಿ. ಈಗ ತಿನ್ನಕ್ಕಾಗಲ್ಲ, ಕಹಿ ಇರುತ್ತೆ, ಬೇರೆ ಬೇರೆ ರೂಪದಲ್ಲಿ ಮಕ್ಕಳು ಕೊಡ್ಬೋದು. ನಾವು ಅಂತಂದರೆ ಫೈನ್, ಅದನ್ನು ಪೌಡ್ರ್ ಆದರೂ ಆಗ್ಬೋದು, ನೆಲ್ಲಿಕಾಯಿನೇ ತಿನ್ಕೋಬೋದು, ನಾವು ಜ್ಯೂಸ್ ಆದರೂ ಕುಡಿಬೋದು. ದೊಡ್ಡವರು ಯಾವ ರೀತಿನಾರು ಬಳಕೆ ಮಾಡ್ಬೋದು, ಮಕ್ಕಳಿಗೆ ಕೊಟ್ಟರೆ ಭಾಳ ಅನುಕೂಲ ಇದರಿಂದ. ತಾಯಿ ಕ್ರಿಯೇಟಿವ್ ಆಗಿದ್ದರೆ, ಹೌದು, ಅವಳು ಏನೋ ಒಂದು ಪ್ಲ್ಯಾನ್ ಮಾಡ್ತಾಳೆ ಮಕ್ಕಳು ತಿನ್ಸೋಕ್ಕೆ. ಕೆಲವೊಂದು ತಾಯಿ ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿಕೊಂಡು ಅದನ್ನು ಹೇಗೆ ಅವ್ರ ಹೊಟ್ಟೆ ಒಳಗಡೆ ಹೋಗಿಸ್ಬೇಕು ಅದಲ್ಲೇ ಪ್ಲ್ಯಾನ್ ಮಾಡ್ತಾರೆ. ಕೆಲವರಿಗೆ ಗೊತ್ತಾಗಲ್ಲ, ತಿನ್ನುವಂಥವೇ ಒಳ್ಳೆ ಅಂತವೇ ಅಲ್ಲಿ ಮುಗಿದು ಹೋಗುತ್ತೆ. ಹೌದು, ಹೀಗಾಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿಕೊಂಡು ಅದನ್ನು ಸೇರಿಸ್ತಾ ಹೋಗಿ. ಓಕೆ, ಮಕ್ಕಳ ದೇಹಕ್ಕೆ ಅದು ಹೋಗಲಿ, ನಿಮ್ಮ ದೇಹಕ್ಕೂ ಖಂಡಿತ ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಲ್ಲಿಕಾಯಿನ ನೀವೇನಾದರೂ ಯೂಸ್ ಮಾಡ್ತಾ ಇದ್ದರೆ ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಜ್ಯೂಸ್ ಮಾಡೋರಿದ್ದರೆ, ಅದರ ಮೊರಬ್ಬ ಮಾಡೋದಿದ್ದರೆ, ಅಥವಾ ಅದನ್ನು ಬೇರೆ ಏನಾದರೂ ಬೇರೆ ರೀತಿಯಲ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದರೆ, ಉಪ್ಪಿನಕಾಯಿಲೂ ನಾವು ಪ್ರತಿನಿತ್ಯ ಬಳಸ್ಬೋದು. ಈಗ ನೋಡಿ, ಅದು ಬೇಯಿಸೋದಿಲ್ಲ, ಅದ್ರದ್ದು ಅಂಶಗಳು ಹಾಗೆ ಇರುತ್ತೆ. ಮೊಸರನ್ನ ಜೊತೆಗೆ ಒಂದು ನೆಲ್ಲಿಕಾಯಿ ಉಪ್ಪಿನಕಾಯಿ, ಉಪ್ಪನ್ನ ಕಮ್ಮಿ ಹಾಕಬೇಕು. ಈಗ ಏಕೆ ಅಂತಂದರೆ ಎಲ್ಲರಿಗೂ ಸ್ವಲ್ಪ ರಕ್ತದೊತ್ತಡ ಜಾಸ್ತಿ ಇರುತ್ತೆ ಅಂತಾರಲ್ಲ, ಹೊರಗಡೆ ಇದರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಅಂಶ ಇರುತ್ತೆ. ನಾವು ಮನೇಲಿ ಮಾಡ್ಕೋಬೇಕಾದ್ರೆ ಉಪ್ಪು ಸ್ವಲ್ಪ ಕ್ವಾಂಟಿಟಿ ಅದರದ್ದು ಕಮ್ಮಿ ಹಾಕಿದಾಗ ಏನಾಗುತ್ತೆ, ಅಷ್ಟು ಉಪ್ಪು ಇರೋದಿಲ್ಲ. ಹಾಗೆ ಇದೆಲ್ಲ ನಾವೇ ಸ್ವಲ್ಪ ನೋಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಮಾಡೋ ಅಂಥದ್ದು. ಖಂಡಿತ ಆ ಥರ ಮಾಡಿ ಮತ್ತು ಮಾಡ್ತಾ ಇದ್ದರೆ ನಿಮಗೆ ಏನಾದರೂ ಐಡಿಯಾ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಇನ್ನೊಬ್ಬರಿಗೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.